ತ್ರಿವರ್ಣ ನ್ಯೂಸ್ನ ತ್ರಿವರ್ಣ ತ್ರಿಕೋಣ ಚರ್ಚೆಗೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಮೂವರು ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮಾಜಿ ರಾಜ್ಯಸಭಾ ಸದಸ್ಯರು, ಹಿರಿಯ ನಾಯಕರಾಗಿರುವಂತಹ ಎಲ್ ಹನುಮಂತಯ್ಯ ಅವರು. ಹನುಮಂತಯ್ಯ ಅವರ ಇವತ್ತಿನ ಚರ್ಚೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಅದೇ ರೀತಿ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಚರ್ಚೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅದೇ ರೀತಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ, ರಾಜ್ಯದ ಮಾಜಿ ಅಧ್ಯಕ್ಷರಾಗಿರುವಂತಹ ಪೃಥ್ವಿ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಚರ್ಚೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ರೆಡ್ಡಿ ಅವರೇ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ದೆಹಲಿಯ ವಿಧಾನಸಭಾ ಚುನಾವಣೆ. ನಮಗೆಲ್ಲ ಗೊತ್ತಿರೋ ಹಾಗೆ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ಬಹಳ ಜೋರಾಗಿ ಮೇಲೇಳ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಕೇವಲ 70 ಸ್ಥಾನಗಳ ಅಸೆಂಬ್ಲಿ ಚುನಾವಣೆಗೆ ಬಹಳ ಭರದ ಸಿದ್ಧತೆ ಮತ್ತು ಪ್ರಚಾರ ನಡೀತಾ ಇದೆ. ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ, ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಈ ಚುನಾವಣೆಯಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಂಡಿಯಾ ಮೈತ್ರಿಕೂಟದ 2 ಪಕ್ಷಗಳು ಪರಸ್ಪರ ಎದುರಾಳಿಗಳಾಗಿ ಸೆಣಸ್ತಾ ಇದೆ. ಅದು ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಈಗಾಗಲೇ ಬಹಳ ಕಾತರದಿಂದ ಅಲ್ಲಿ ಅಧಿಕಾರಕ್ಕಾಗಿ ಕಾಯ್ತಾ ಇದೆ. 25 ವರ್ಷಗಳಿಂದ ಅಲ್ಲಿ ಅಧಿಕಾರ ಸಿಕ್ಕಿಲ್ಲ ಬಿಜೆಪಿಗೆ. ಬಹಳ ಈ ಸಲ ಅಧಿಕಾರಕ್ಕೆ ಏರಲೇಬೇಕು ಅನ್ನುವಂತಹ ಆಲ್ ಔಟ್ ಎಫರ್ಟ್ ಅನ್ನು ಅವರು ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅವರ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಬಿಜೆಪಿ ಪಕ್ಷದ ರಾಷ್ಟ್ರಾಧ್ಯಕ್ಷರು ಅಮಿತ್ ಶಾ ಅವರು ಬಹಳ ವಿಗೋರಿಯಸ್ ಆದಂತಹ ಕ್ಯಾಂಪೇನ್ ಅನ್ನಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಕೇಜ್ರಿವಾಲ್ ಅವರು ತಮ್ಮ ಹೆಸರಿನಲ್ಲಿ ವಾಲ್ ಅಂತ ಇಟ್ಕೊಂಡಿದ್ದಾರಲ್ಲ, ಅದೇ ರೀತಿ ಗೋಡೆ ತರ ಅವರು ಬಿಜೆಪಿಯ ಆಕಾಂಕ್ಷೆಗೆ ಅಡ್ಡಗೊಂಡು ನಿಂತಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಕೂಡ ಇಂಡಿಪೆಂಡೆಂಟ್ ಆಗಿ, ಅಂದ್ರೆ ಮೈತ್ರಿಕೂಟದ ಅಂಗಪಕ್ಷದ ವಿರುದ್ಧವಾಗಿ ಈಗ ಸೆಣಸ್ತಾ ಇರುವಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಬಹಳ ಜೋರಾದಂತಹ ಸುದ್ದಿ ನಡೀತಾ ಇದ್ರೆ ಈ ವಿಷಯದಲ್ಲಿ ನಮ್ಮ ಚರ್ಚೆ ಇವತ್ತು ಮುಂದುವರಿಸ್ತೇವೆ. ನಾವು ಆರಂಭದಲ್ಲಿ ಮೊದಲನೇದಾಗಿ ನಾನು ಭಾರತೀಯ ಜನತಾ ಪಕ್ಷದ ಭಾಸ್ಕರ್ ರಾವ್ ಅವರನ್ನ, ದೆಹಲಿಯ ಚುನಾವಣೆಯ ವಿದ್ಯಮಾನಗಳು ಏನ್ ನಡೀತಾ ಇದೆ, ನಿಮ್ಮ ಪಕ್ಷದ ಒಂದು ಪ್ರಾಸ್ಪೆಕ್ಟಸ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಭಾಸ್ಕರ್ ರಾವ್ ಅವರ ಮಾತುಗಳನ್ನ ಕೇಳೋಣ. ಭಾಸ್ಕರ್ ರಾವ್ ಅವರೇ, ಹೇಗೆ ನಡೀತಾ ಇದೆ ದೆಹಲಿಯ ಚುನಾವಣಾ ಪ್ರಚಾರ? ಧನ್ಯವಾದ ಹಾಗೂ ನಮಸ್ಕಾರ ಹನೀಫ್ ಜಿ. ದೆಹಲಿ ಚುನಾವಣೆ ಎಲ್ಲರಿಗೂ ಕುತೂಹಲದ ಆಕರ್ಷಣೆ ಆಗಿದೆ. ಯಾಕೆಂದ್ರೆ ಬಹಳಷ್ಟು ವರ್ಷಗಳಾದ ನಂತರ ನಮಗೆ ಒಂದು ಒಳ್ಳೆ ಹೋಪ್ ಈ ಸಾರ್ತಿ ಸಿಗ್ತಾ ಇದೆ. ಯಾಕಂದ್ರೆ ಬೇಸಿಕಲಿ ಬಿಕಾಸ್ ಆಫ್ ಹ್ಯೂಜ್ ಆಂಟಿ ಇನ್ಕಂಪೆನ್ಸಿ ಇನ್ ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿ 3 ಬಾರಿ ಅವರು ಆಯ್ಕೆಯಾಗಿದ್ದಾರೆ. ಮತ್ತೆ ಕಳೆದ ಸರ್ತಿ ಅಂತೂ ಭಾರಿ ದೊಡ್ಡ ಬಹುಮತದಲ್ಲಿ 70 ಸೀಟಲ್ಲಿ ಆಲ್ಮೋಸ್ಟ್ 67 ಸೀಟ್ ಅವರು ತಗೊಂಡಿದ್ರು. ಅಲ್ಲಿಗೆ ತಗೊಂಡ ನಂತರ ಅವರ ಈ ಫೈನಲ್ ಟೆನ್ಯೂರ್ ಹ್ಯಾಸ್ ಬೀನ್ ಅ ವೆರಿ ರಫ್ ಟೆನ್ಯೂರ್ ಆಗಿದೆ ಅವ್ರಿಗೆ. ಮತ್ತೆ ಅವರು ಏನೇನು ಮನಸ್ಸಲ್ಲಿ ಇಟ್ಕೊಂಡಿದ್ರಲ್ಲ ಮಾಡ್ತೀವಿ ಅಂತಲ್ಲ, ಅದು ಅವ್ರಿಗೆ ಪೂರ್ತಿ ಡೆಲಿವರ್ ಮಾಡಕ್ ಆಗದೇ ಇರೋ ಕಾರಣದಿಂದ, ಬಟ್ ಅಫ್ಕೋರ್ಸ್ ದೇ ಪುಟ್ ಅ ವೆರಿ ವ್ಯಾಲಿಯಂಟ್ ಫೈಟ್. ಅಂಡ್ ಏನಾಗಿದೆ, ಇಟ್ ಈಸ್ ಓನ್ಲಿ ಬಿಕಮ್ ಅ ಒನ್ ಮ್ಯಾನ್ ಶೋ ಆಗೋಗ್ಬಿಟ್ಟಿದೆ. ಉಳಿದವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಟು ಶೋಕೇಸ್ ದೆಮ್ಸೆಲ್ಫ್. ಸೊ ಆ ಕಾರಣಗಳಿಂದ ಈ ಸಾರ್ತಿ ಆಮ್ ಆದ್ಮಿ ಪಾರ್ಟಿ ವಿಲ್ ಫೇಸ್ ಸಿವಿಯರ್ ಚಾಲೆಂಜ್. ಬಟ್ ವೇರ್ ಆಸ್ ಕಾಂಗ್ರೆಸ್ ಇಸ್ ಕನ್ಸರ್ನ್, ಅವ್ರಿಗೆ ಆಸ್ ಯೂಶುವಲ್ ಅವರ ಲೆವೆಲ್ ಆಫ್ ಹೈ ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ದು ದೇ ಹ್ಯಾವ್ ಸಮ್ಹೌ ನೆಗ್ಲೆಕ್ಟೆಡ್ ಡೆಲ್ಲಿ ಲೀಡರ್ಶಿಪ್ ಓವರ್ ದೇರ್. ಅವ್ರು ಡೆಲ್ಲಿಲಿ ಅಧಿಕಾರಕ್ಕೆ ಬರಕ್ಕೆ ಆಸೆನೇ ಇಲ್ದಿರೋ ಕಾರಣದಿಂದ ಡೆಲ್ಲಿ ಒಳಗೆ ಅಂತ ಪ್ರಭಾವಿ ನಾಯಕರು ಯಾರಿಗೂ ಬಿಟ್ಟಿಲ್ಲ ಅವರು. ಲಾಸ್ಟ್ ಅಲ್ಲಿ ಅವ್ರಿಗೆ ಶೀಲಾ ದೀಕ್ಷಿತ್ ಅವ್ರು ಹೋದ ನಂತರ ಮತ್ತೆ ನೋ ಲೀಡರ್ ಆಫ್ ಕಾನ್ಸಿಕ್ವೆನ್ಸ್ ಹಸ್ ಕಮ್ ದೇರ್ who can take on Aam Aadmi Party, because Aam Aadmi Party has taken away most of the Congress votes, not BJP votes. Aam Aadmi Party ಬಂದು ಹೆಚ್ಚಿಗೆ ವೋಟ್ ಅಲ್ಲಿ ತಗೊಂಡಿದ್ದು. ಮತ್ತೆ ಅವ್ರದ್ದು ಏನು ಗ್ಯಾರಂಟಿ ಸ್ಕೀಮ್ ಎಲ್ಲ ಇತ್ತಲ್ಲ, ಮಹಿಳೆಯರು ಕೊಡೋದು, ಶಾಲೆ ಮತ್ತೆ ಇದು ಆಸ್ಪತ್ರೆ ಇತ್ಯಾದಿಗಳು ಬಹಳ ಚೆನ್ನಾಗಿ ವರ್ಕೌಟ್ ಆಯ್ತು. ಡೆಲಿವರಿ ಈಗ ಅಟ್ ಪ್ರೆಸೆಂಟ್ ಡೆಲಿವರಿ ಅವ್ರಿಗೆ ಸಂಪನ್ಮೂಲಗಳ ಕೊರತೆ, ಲೀಡರ್ಶಿಪ್ ಹ್ಯಾಸ್ ಬಿಕಮ್ ವೆರಿ ಸ್ಕ್ಯಾಟರ್ಡ್ ಅಂಡ್ ದೇ ಆರ್ ಆಲ್ ಬಿಸಿ ವಿತ್ ಲಿಟಿಗೇಷನ್. ಮತ್ತೆ ಕೆಲವರು ಜೈಲ್ಗೆ ಹೋಗಿದ್ದಾರೆ ಬೇರೆ ಬೇರೆ ಕೇಸ್ಗಳಲ್ಲಿ. ಅಂಡ್ ಹೆವಿ ಆಂಟಿ ಇನ್ಕಂಬೆನ್ಸಿ ಈ ಸರ್ತಿ ಬಂದ್ಬಿಟ್ಟಿದೆ ಅವ್ರಿಗೆ. ಸೊ ಈ ಸರ್ತಿ ಭಾಸ್ಕರ್ ಅವರೇ, ಮತ್ತೆ ಬರ್ತೀನಿ ನಿಮ್ಮ ಹತ್ರ ನಾನು. ನೀವ್ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಿಮಗೆ ಬಹಳ ಪ್ರಬಲ ಪ್ರತಿಸ್ಪರ್ಧೆ ಆಮ್ ಆದ್ಮಿ ಪಕ್ಷದಿಂದ ಮಾತ್ರ, ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ ನೀವು, ಅಲ್ವಾ? ಹೌದು ಹೌದು. ಹನುಮಂತಯ್ಯ ಪಾರ್ಟಿ ಎಲೆಕ್ಷನ್ ವೋಟ್ಸ್ ಎಲ್ಲ ಕಾಂಗ್ರೆಸ್ ವೋಟ್ಸ್ ಇದು. ಅದೇ ಹನುಮಂತಯ್ಯ ಅವರೇ,
ಈಗ ಭಾಸ್ಕರ್ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ದೆಹಲಿನಲ್ಲಿ ನಿಮ್ಮ ಪಕ್ಷದ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಅನ್ನುವಂತ ಮಾತುಗಳು ಹೊರಗಡೆ ಕೂಡ ಕೇಳಿ ಬರ್ತಾ ಇದೆ. ಬರೇ ಬಿಜೆಪಿ ವಕ್ತಾರರಾಗಿ ಅವ್ರು ಹೇಳೋದು ಮಾತ್ರ ಅಲ್ಲ, ಪತ್ರಕರ್ತರು ಕೂಡ ಬಹಳ ಮಂದಿ ಇದನ್ನ ಹೇಳ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ನಿಮ್ ಪ್ರಕಾರ ದೆಹಲಿನಲ್ಲಿ ಪಕ್ಷಕ್ಕೆ? ದೆಹಲಿಯಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಗೆದ್ದು ಬರ್ತೇವೆ ಅನ್ನುವ ಪ್ರಯತ್ನದಲ್ಲಿದ್ದೇವೆ ಹೊರತು ಸರ್ವೆಗಳು ಇತ್ಯಾದಿಗಳು ಏನು ಕಾನ್ಫಿಡೆನ್ಸ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಗೆಲ್ತದೆ ಅನ್ನುವ ವಿಶ್ವಾಸವನ್ನೇನು ವ್ಯಕ್ತಪಡಿಸಿಲ್ಲ. ಮೇ ಬಿ ಟ್ರೂ, ಇಟ್ ಈಸ್ ನಾಟ್ ಬಹಳ ನಾನು ಭ್ರಮೆಯಲ್ಲಿ ಇದ್ದು ಹೌದೌದು ಅಂತ ಹೇಳೋದಕ್ಕೆ ತಯಾರಿಲ್ಲ. ಆದ್ರೆ ನಾವು ಏಕೆ ಈ ಅಲಿಯನ್ಸ್ ಇಂದ ಹೊರಗೆ ಬಂದ್ವಿ, ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಯ್ತು ಅಂತ ಅನ್ನೋದಕ್ಕೆ ನಮ್ಮ ಮುಂದೆ ಗುಜರಾತಿನ ಉದಾಹರಣೆ ಇದೆ, ಗೋವಾದ ಉದಾಹರಣೆ ಇದೆ, ಹಾಗೆ ಹರಿಯಾಣದ ಉದಾಹರಣೆ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಒಂದು ಮುಖ್ಯವಾದ ಸಂಗತಿ ಏನು ಅಂದ್ರೆ, ನಾವು ಇದನ್ನ ಅನೇಕ ರಾಜ್ಯಗಳಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕಾರಣ ಏನು ಅಂದ್ರೆ, ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನ ಇಟ್ಕೊಂಡಿದೆ, ಇನ್ಕ್ಲೂಡಿಂಗ್ ಡೆಲ್ಲಿ. ಆದ್ರೆ ಅಲ್ಲಿನ ಸ್ಥಳೀಯ ಪಕ್ಷಗಳು, ರೀಜನಲ್ ಪಾರ್ಟಿಗಳು ಆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಆ ರಾಜ್ಯದ ಹಿತವನ್ನ ಕಾಪಾಡುವಲ್ಲಿ ಯಶಸ್ವಿ ಆಗಿರ್ಬೋದು, ಇರಲಿ. ಆದರೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದ ತನ್ನ ಉಳಿವಿಕೆ ಮತ್ತು ಬೆಳೆಯುವಿಕೆ ಎರಡನ್ನು ಗಮನಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ನಮ್ಮ ಅಸ್ತಿತ್ವಕ್ಕೆ ಪ್ರಶ್ನೆ ಬರುವ ಸಂದರ್ಭ ಇದಾದ್ರಿಂದ ನಾವು ಅಲಿಯನ್ಸ್ ಇಂದ ಹೊರಗೆ ಬರಬೇಕಾಯ್ತು. ಆಮ್ ಆದ್ಮಿ ಪಾರ್ಟಿಯ ಎದುರುಗಡೆ ಸ್ಪರ್ಧೆ ಮಾಡಬೇಕಾಯ್ತು. ಬಿಜೆಪಿ ನಮ್ಮ ಸಾರ್ವಕಾಲಿಕ ಶತ್ರು ಪಕ್ಷ, ಅಂದ್ರೆ ವಿರೋಧ ಪಕ್ಷ. ಆದ್ರಿಂದ ನಮ್ಮ ಹೋರಾಟ ಅವ್ರ ಜೊತೆಗೆ ಇದ್ದೇ ಇದೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದ್ರೂ ಕೂಡ ನಾವು ಇಂಡಿಪೆಂಡೆಂಟ್ ಆಗಿ ಈಗ ಹೋರಾಟ ಮಾಡದೇ ಇದ್ರೆ, ಚುನಾವಣೆ ಎದುರಿಸದೆ ಹೋದ್ರೆ, ನಮ್ಮ ಕಾರ್ಯಕರ್ತರು ನಾಳೆ ಆಮ್ ಆದ್ಮಿ ಪಾರ್ಟಿ ಜೊತೆ ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವ ಕಾರಣದಿಂದಾಗಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತದೆ. ತನ್ನ ಶಕ್ತಿಯನ್ನ, ಈಗ ತಾವು ಗಮನಿಸಿದ್ದೀರಿ, ಅನೇಕ ಕಡೆ ಹೀಗಾಗಿದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಸ್ಥಾನವೇ ಇಲ್ಲ ಅಂತ ಹೇಳಿದ ಕಾಲ ಇತ್ತು. ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದು ಇತ್ತು. ಆದ್ರೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು. ಆಡಳಿತ ಪಕ್ಷದಲ್ಲಿ ಇದ್ದಂತ ಬಿಜೆಪಿ, BRS ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇಂತಹ ಒಂದು ಆಗುವಿಕೆ, ಚಮತ್ಕಾರ ದೆಹಲಿಯಲ್ಲಾದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಇವತ್ತು ದೆಹಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ರೆ ಅದು ಕಾಂಗ್ರೆಸ್ಸಿನ ಪ್ರಯತ್ನಗಳಿಂದ. ಶೀಲಾ ದೀಕ್ಷಿತ್ ಅಂತ ಮುಖ್ಯಮಂತ್ರಿಗಳು ಇಡೀ ದೆಹಲಿಯ ಸಮಗ್ರ ಅಭಿವೃದ್ಧಿಗೆ ಮಾಡಿರುವ ಕೆಲಸವನ್ನ ನೋಡಿದ್ರೆ ಜನರಿಗೆ ಇನ್ನೂ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ. ನಾವು ವಿ ವಿಲ್ ಟ್ರೈ ಟು ಕಮ್ ಬ್ಯಾಕ್, ವಿ ಮೇ ಕಮ್ ಬ್ಯಾಕ್. ಅದು ನನ್ನ ಅಭಿಪ್ರಾಯ. ಎಸ್ ಪೃಥ್ವಿ ರೆಡ್ಡಿ ಅವರೇ, ನೀವು ಎರಡೂ ಪಕ್ಷದ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ, ಎರಡೂ ರಾಷ್ಟ್ರೀಯ ಪಕ್ಷಗಳು. ನೀವು ಬಹಳ ನಿಮ್ಮ ಒಂದು ಸಾಧನೆ ಗಮನಿಸಿದ್ರಿ. ನಾವು ದೆಹಲಿನಲ್ಲಿ ಮೊದಲು ಅಧಿಕಾರ ಹಿಡಿದ್ರಿ, ಆಮೇಲೆ ಪಕ್ಕದ ಪಂಜಾಬಿಗೆ ಬಂದ್ರಿ, ಹರಿಯಾಣದಲ್ಲಿಯೂ ಕೂಡ ನಿಮ್ಮ ಛಾಪನ್ನ ಮೂಡಿಸ್ತಾ ಇದ್ದೀರಿ, ಗುಜರಾತ್ನಲ್ಲೂ ಕೂಡ ನೀವು ಚುನಾವಣೆಯಲ್ಲಿ ಬಹಳ ದೊಡ್ಡ ಮತದ ಪರ್ಸೆಂಟೇಜ್ ಪ್ರಮಾಣದ ಮತವನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿದ್ರಿ ನೀವು. ಈಗ ದೆಹಲಿಯಲ್ಲಿ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಪಕ್ಷ ಇದೆ ಅಂತ ಹೇಳ್ಬಿಟ್ಟು ಒಂದು ವಾದ ಇದೆ. ಯಾಕೆಂತ ಹೇಳಿದ್ರೆ 2-3 ಆರೋಪಗಳು ಬಂತು. ಕೇಜ್ರಿವಾಲ್ ಅವರು ಜೈಲುವಾಸವನ್ನು ಅನುಭವಿಸಿದ್ರು, ಬಹಳ ದೊಡ್ಡ ಲೀಗಲ್ ಫೈಟ್ ಅನ್ನ ಈಗಲೂ ಕೂಡ ಅವರು ಎದುರಿಸ್ತಾ ಇದ್ದಾರೆ. ಇದರ ಪರಿಣಾಮಗಳೆಲ್ಲ ಆಮ್ ಆದ್ಮಿ ಪಕ್ಷದ ಮೇಲೆ ಆಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಬಿಜೆಪಿನಲ್ಲಿ ಇದೆ. ಭಾಸ್ಕರ್ ಅದನ್ನೇ ಹೇಳಿದ್ರು ಸೂಚ್ಯವಾಗಿ. ನೀವೇನ್ ಹೇಳ್ತೀರಿ, ದೆಹಲಿಯ ಚುನಾವಣೆ ನಿಮ್ಮ ಮಟ್ಟಿಗೆ ಈ ಸಲ ಹೇಗಿದೆ? ಹನೀಫ್ ಅವರೇ ನಮಸ್ಕಾರ. ಬಿಜೆಪಿ ಇನ್ನ ಕ್ಯಾಂಪೇನ್, ಡೆಲ್ಲಿ ಚುನಾವಣೆ ಕ್ಯಾಂಪೇನ್ ಇವತ್ತೆಲ್ಲ ಶುರು ಆಗಿರೋದು, ಸುಮಾರು 2 ವರ್ಷದ ಹಿಂದೆ ಶುರು ಆಗಿದ್ದು. ಅವ್ರ ಪ್ರಯತ್ನ ಏನಿತ್ತು, ಹೇಗೋ ಮಾಡಿ ಆಮ್ ಆದ್ಮಿ ಪಕ್ಷನ ಮುಗಿಸ್ಬಿಡ್ಬೇಕು ಅಂತ ಸುಳ್ಳು ಆರೋಪ ಮಾಡಿ ನಮ್ಮ ಮೊದಲನೇ ಸ್ಥಾನದಲ್ಲಿ ಇಟ್ಕೊಂಡು 5 ಜನ ನಮ್ಮ ನಾಯಕರನ್ನ ಜೈಲಿಗೆ ಹಾಕಿ ಸತತವಾಗಿ ಒಂದು ಪ್ರಯತ್ನ ಮಾಡಿದ್ರು. ಆಮ್ ಆದ್ಮಿ ಪಕ್ಷ ಹೇಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಕಾರಣ ಏನು ಅಂದ್ರೆ, ಕಳೆದ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಡಿ ಬಿಜೆಪಿಗೆ ಡೆಲ್ಲಿನಲ್ಲಿ ಸಿಕ್ಕಿದ್ದು ಕೇವಲ ಒಂದೇ 2015ರಲ್ಲಿ ಅವ್ರಿಗೆ ಸಿಕ್ಕಿದ್ದು 3 ಸ್ಥಾನಗಳು. ಅದರ ನಂತರ 2020ರಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದು ನಿಮಗೆ ನೆನಪಿರ್ಬೋದು. ಸುಮಾರು 300 ಅಷ್ಟು MPs, ಕ್ಯಾಬಿನೆಟ್ ಮಿನಿಸ್ಟರ್ಗಳು 4 ರಾಜ್ಯ
ಮುಖ್ಯಮಂತ್ರಿಗಳು ಅಲ್ಲಿ ಬಂದು ಪ್ರಚಾರ ಮಾಡಿದ ನಂತರನು ಅವ್ರು ಸಿಕ್ಕಿದ್ದು ಕೇವಲ 8 ಸ್ಥಾನ. ಅವ್ರಿಗೆ ಆಶ್ಚರ್ಯ, ಇವತ್ತು ಅಷ್ಟೆಲ್ಲ ತೊಂದರೆ ಕೊಟ್ಟದ ನಂತರನು ಇವತ್ತು ಆಮ್ ಆದ್ಮಿ ಪಕ್ಷ ಮುಗ್ದಿಲ್ಲ. ನಮ್ಮ ನಾಯಕರು ಆಚೆ ಬಂದು ಈಗ ಪ್ರಚಾರಕ್ಕೆ ಇಳಿದಿದ್ದಾರೆ. ಹೌದು, 2 ವರ್ಷದಲ್ಲಿ ಅವರು ಯಾವುದೂ ಒಂದು ಪ್ರಯತ್ನ ಇಲ್ಲ ನಮ್ಮನ್ನ ಮುಗಿಸ್ಲಿಕ್ಕೆ. ಆದರೆ ಇವತ್ತಿನ ದಿವಸ ಬಿಜೆಪಿನ ಪರಿಸ್ಥಿತಿ ನೋಡಿ, ಅವರಿಗೆ ಮುಖ್ಯಮಂತ್ರಿ ಮುಖ ಇಲ್ಲ, ಅವರಿಗೆ ಕ್ಯಾಂಡಿಡೇಟ್ಸ್ ಇನ್ನೂ ಕ್ಯಾಂಡಿಡೇಟ್ ಲಿಸ್ಟ್ ಅವರು ಅನೌನ್ಸ್ ಮಾಡಿಲ್ಲ. ಸುಮಾರು 45-50 ಬಂದು ನಿಂತೋಗಿದೆ. ಈ ಚುನಾವಣೆಗೆ ಏನು ವಿಷಯನೂ ಇಲ್ಲ ಅವರಿಗೆ. ಆಮ್ ಆದ್ಮಿ ಪಕ್ಷಕ್ಕೆ ಅಸಭ್ಯವಾಗಿ ಬೈದು ಸುಳ್ಳು ಪ್ರಚಾರ ಮಾಡೋದು ಬಿಟ್ರೆ ಅವ್ರಿಗೆ ಡೆಲ್ಲಿ ಜನತೆಗೆ ನಾವೇನು ಮಾಡ್ತೀವಿ ಅಂತ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಏನು ವಿಷಯನೇ ಇಲ್ಲ. ಆಶ್ಚರ್ಯದ ವಿಷಯ, ಇಷ್ಟು ವರ್ಷ ಆಮ್ ಆದ್ಮಿ ಪಕ್ಷ ಎಲ್ಲ ಫ್ರೀ ಕೊಟ್ಟು ಜನರನ್ನ ಕೆಡಿಸ್ತಾ ಇದ್ದಾರೆ ಅಂತ ಅವರು ಪ್ರಚಾರ ಮಾಡಿದ್ದಾರೆ. ಇವತ್ತಿನ ದಿವಸ ಡೆಲ್ಲಿ ಚುನಾವಣೆಗೆ ಬಂದಾಗ ಇಲ್ಲ, ಆಮ್ ಆದ್ಮಿ ಪಕ್ಷ ಮಾಡಿರೋ ಕೆಲಸ ಎಲ್ಲ ನಾವು ಮುಂದುವರಿಸ್ತೀವಿ, ಅವ್ರು ಕೊಟ್ಟಿರೋ ಗ್ಯಾರಂಟೀಸ್ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ನನ್ನ ಅಭಿಪ್ರಾಯದಲ್ಲಿ ಡೆಲ್ಲಿನಲ್ಲಿ ಅವ್ರಿಗೆ ಇವತ್ತಿನ ದಿವಸ ಅಸ್ತಿತ್ವ ಇಲ್ಲ. ಕಳೆದ 2 ಚುನಾವಣೆಯಲ್ಲಿ 0 ಸೀಟ್ ಮಾತ್ರ ಅಲ್ಲ, ಅವ್ರು ಸಿಕ್ಕಿರೋದು ಸುಮಾರು ಒಂದು 5% ಅಷ್ಟು ವೋಟ್ ಮಾತ್ರ. ಆಮ್ ಆದ್ಮಿ ಕಾಂಗ್ರೆಸ್ ಹನುಮಂತಯ್ಯನವ್ರು ಹೇಳ್ತಾ ಇದ್ರು ಅವರ ಪರಮ ಶತ್ರು ಬಿಜೆಪಿ ಅಂತ. ಹಾಗಿದ್ದಿದ್ರೆ ಅವರು ಈ ಚುನಾವಣೆಯಲ್ಲಿ ಫೈಟ್ ಮಾಡಬಾರ್ದಾಗಿತ್ತು. ಕೇವಲ ಅವ್ರ ಪಕ್ಷನ ಉಳಿಸ್ಕೊಳ್ಳಿಕ್ಕೆ ಅವರು ಫೈಟ್ ಮಾಡ್ತಿರೋದು ಸರಿಗಿಲ್ಲ. ಕಾಂಗ್ರೆಸ್ ನಮ್ಗೆ ಆಶ್ಚರ್ಯ ಆಗ್ತಿರೋದು, ಬಿಜೆಪಿ ಹಾಡ್ತಿರೋ ಹಾಡಕ್ಕೆ ಇವತ್ತಿನ ದಿವಸ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ತಾಲ ಹಾಕೊಂಡು ಕೂತಿದ್ದಾರೆ. ಅವ್ರದ್ದು ಕ್ಯಾಂಪೇನ್ ನೋಡಿ ಬಿಜೆಪಿ ಹೇಳ್ತಿರೋದು ಇವತ್ತು ಕಾಂಗ್ರೆಸ್ ಹೇಳ್ತಿದೆ. ಈಗ ಹನುಮಂತಯ್ಯವರೇ, ಅವರು ಹೇಳಿದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನೀವು ಇಂಡಿಯಾ ಒಕ್ಕೂಟದ 2 ಸದಸ್ಯರು, ನೀವು ಇಂಡಿಯಾ ಒಕ್ಕೂಟದ ಸದಸ್ಯರಾಗಿರುವಾಗ ನೀವು ಪರಸ್ಪರ ಈಗ ವಿರುದ್ಧ ಕಣ್ಣಕ್ಕೆ ಇಳಿದಿದ್ದೀರಿ. ನೀವು ಹೇಳ್ತಾ ಇದ್ದೀರಿ ರಾಜಕೀಯವಾಗಿ ಬಿಜೆಪಿ ನಿಮ್ಮ ಪರಮ ಶತ್ರು ಅಂತ, ಅವರು ಹೇಳ್ತಾ ಇದ್ದಾರೆ ರಾಜಕೀಯವಾಗಿ ಬಿಜೆಪಿಯೇ ನಮಗೆ ಪ್ರಮುಖ ಎದುರಾಳಿ ಅಂತ. ಇಬ್ರು ಕೂಡ ಬಿಜೆಪಿಯನ್ನು ಎದುರಿಸೋದಕ್ಕೆ ಹೊರಟಿದ್ದೀರಿ, ಪ್ರತ್ಯೇಕವಾಗಿ ನಿಂತಿದ್ದೀರಿ. ಈಗ ಇಂಡಿಯಾ ಒಕ್ಕೂಟದಲ್ಲಿ ಬಹುತೇಕ ಅಂಗ ಪಕ್ಷಗಳು ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಘೋಷಿಸ್ತಾ ಇದೆ. ಈಗಾಗಲೇ ಶರದ್ ಪವಾರ್ ಆರಂಭದಲ್ಲಿ ಹೇಳಿದ್ರು, ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ದೆಹಲಿನಲ್ಲಿ ನಾವು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಬೆಂಬಲಿಸ್ತೀವಿ ಅಂತ. ಆಮೇಲೆ ಒಮರ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರ ಅವರು ಕೂಡ ಹೇಳಿದ್ರು, ಅಲ್ಲಿಯ ಮುಖ್ಯಮಂತ್ರಿ. ಈಗ ನಿನ್ನೇನೋ ಮೊನ್ನೆನೋ ಅಖಿಲೇಶ್ ಯಾದವ್ ಅವರು ಕೂಡ ಸಮಾಜವಾದಿ ಪಕ್ಷದವರು, ನಿಮ್ಮ ಅಂಗ ಪಕ್ಷದಲ್ಲಿ ಬಹಳ ಇಂಪಾರ್ಟೆಂಟ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈಗ ದೆಹಲಿನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ನ ಸ್ಥಿತಿ ಏನಾಗಿದೆ ಇವತ್ತು? ಒಂದು, ದೆಹಲಿಯಲ್ಲಿ ನಮ್ಮ ಶಕ್ತಿ ಕುಂದಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ. ಆಮ್ ಆದ್ಮಿ ಪಾರ್ಟಿಯವರ ಕಾರ್ಯಕ್ರಮಗಳಿಗೆ ದೆಹಲಿಯ ಜನ ಮನ್ನಣೆಯನ್ನು ಕೊಟ್ಟು 2 ಬಾರಿ ಗೆಲ್ಸಿದ್ದಾರೆ. ಈ ಬಾರಿ ಅವ್ರ ಪರಿಸ್ಥಿತಿ ಅಷ್ಟು ಸಲೀಸಾಗಿ ಇಲ್ಲದೆ ಹೋದ್ರು ಗೆಲ್ತೀವಿ ಅನ್ನುವ ವಿಶ್ವಾಸದಲ್ಲಿ ಅವರು ಇದ್ದಾರೆ. ಇರ್ಲಿ, ಆದ್ರೆ ಬಿಜೆಪಿಯನ್ನು ಕೂಡ ಜನ ಅಲ್ಲಿ ನೋಡಿದ್ದಾರೆ. ಅವರು ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ. ಪಾರ್ಲಿಮೆಂಟ್ಗೆ 7 ಸೀಟುಗಳನ್ನು ಕೊಟ್ಟ ದೆಹಲಿಯ ಜನ ಅಸೆಂಬ್ಲಿಗೆ ಅವರಿಗೆ ಇಷ್ಟು ಕಡಿಮೆ ಮತಗಳನ್ನು ಯಾಕೆ ಕೊಡ್ತಿದ್ದಾರೆ? ಅಸೆಂಬ್ಲಿ ಮತ್ತು ದೆಹಲಿಯ ರಾಜ್ಯವನ್ನು ಆಳೋದಕ್ಕೆ ಬಿಜೆಪಿ ಯೋಗ್ಯವಾದ ಪಕ್ಷ ಅಲ್ಲ ಅನ್ನುವ ತೀರ್ಮಾನಕ್ಕೆ ಈಗಾಗಲೇ ಅವರು ಬಂದಿದ್ದಾರೆ. ಅದು ಬಿಡಿ. ಆದ್ರೆ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದು ಮೊದಲನೇ ಕೆಲಸ ನಮ್ಮದು ಆಸ್ ಎ ಪಾರ್ಟಿ, ಯಾವುದೇ ರಾಜ್ಯ ಇರಲಿ. ಆದ್ರೆ ಹಾಗಂತ ಹೌದು, ನಮ್ಮ ಅಲಿಯನ್ಸು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೇಜ್ರಿವಾಲ್ ಅವ್ರ ಜೊತೆ ನಾವು ಅಲಿಯನ್ಸ್ ಮಾಡ್ಕೊಂಡಿದ್ವಿ, ನೋ ಡೌಟ್ ಅಬೌಟ್ ಇಟ್. ಮತ್ತು ಎಲ್ಲ ಕಡೆಗೆ ನಮ್ಗೆ ಅವ್ರಿಗೆ ಬೆಂಬಲ ಮಾಡಿದ್ದಾರೆ, ನಾವು ಅವ್ರಿಗೂ ಬೆಂಬಲ ಮಾಡಿದ್ದೇವೆ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದ್ರೆ ಇವತ್ತಿನ ಪರಿಸ್ಥಿತಿಯ ಒಳಗೆ ಕಾಂಗ್ರೆಸ್ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಬೇಕು ಅಥವಾ ಆಡಳಿತವನ್ನ ನಡೆಸಬೇಕು, ಜನ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ನಮ್ಮ ಹಿತವನ್ನು ಕಾಪಾಡ್ತದೆ ಅನ್ನುವ ವಿಶ್ವಾಸ ಬಂದ ಮೇಲೆ ನಾವು ಇರ್ಬೇಕಾದ್ರೆ ನಮ್ಮ ಕಾರ್ಯಕರ್ತರನ್ನ ಕಾಪಾಡ್ಕೊಳ್ಬೇಕು, ನಮ್ಮ ನಾಯಕರನ್ನ ಕಾಪಾಡ್ಕೊಳ್ಬೇಕು, ನಮ್ಮ ಪಕ್ಷದ ಸಿದ್ಧಾಂತವನ್ನ ಹೇಳುವ ಅವಕಾಶವನ್ನ ನಾವು ಉಳಿಸ್ಕೊಳ್ಬೇಕು. ಈ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ ಸ್ಪರ್ಧೆ ಮಾಡಲೇಬೇಕಾಗಿದೆ, ಮಾಡ್ತಾ ಇದ್ದೇವೆ. ಆದ್ರೆ ಒಂದು ಮೈತ್ರಿ ಧರ್ಮ ಅಂತ ಇದೆಯಲ್ಲ, ಇಂಡಿಯಾ ಒಕ್ಕೂಟದಲ್ಲಿ ನಿಮ್ದು ರಾಷ್ಟ್ರೀಯ ಪಕ್ಷ, ನಿಮ್ಮ ಒಕ್ಕೂಟವನ್ನು ಬಲಪಡಿಸುವುದೇ ಪ್ರಾದೇಶಿಕ ಪಕ್ಷಗಳು.
ಹಾಗಿರುವಾಗ ಹೌದು. ಪ್ರಾದೇಶಿಕ ಪಕ್ಷಗಳ ಹಿತಾಸಕ್ತಿಯನ್ನು ಕೂಡ ನೀವು ಗಮನಿಸಬೇಕಲ್ವ, ಅವರಿಗೆ ಅವಕಾಶ ಜಾಸ್ತಿ ಕೊಡ್ಬೇಕಲ್ವ ನೀವು. ಇಲ್ಲ, ಸಹಜವಾಗಿ ಪ್ರಾದೇಶಿಕ ಹಿತಾಸಕ್ತಿಯನ್ನ ಕಾಪಾಡೋದ್ರಲ್ಲಿ ನಾವು ಯಾವ ಕಾರಣದಿಂದ ಹಿಂದೆ ಬಿದ್ದಿಲ್ಲ. ತಮಿಳುನಾಡಿನಲ್ಲಿ ನೋಡಿ, ನಾವು ಅತ್ಯಂತ ಆರೋಗ್ಯಪೂರ್ಣವಾದ ಸಂಬಂಧವನ್ನ ಇಟ್ಟುಕೊಂಡು ಅಲ್ಲಿ ಸರ್ಕಾರ ನಡೆಯೋದಕ್ಕೆ ನಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದೇವೆ. ಹಾಗೆ ಜಾರ್ಖಂಡ್ ನಲ್ಲಿ ನೋಡಿ, ನಾವು ಆರೋಗ್ಯಪೂರ್ಣವಾದ ಸಂಬಂಧವನ್ನ ಇಟ್ಕೊಂಡಿದ್ದೇವೆ. ಕಾಂಗ್ರೆಸ್ ನೆವರ್ ಎವರ್ ಈ ಮೈತ್ರಿ ಧರ್ಮವನ್ನ ಮುರಿದು ಕೆಲಸ ಮಾಡಿಲ್ಲ. ಆದ್ರೆ ಅಸ್ತಿತ್ವದ ಪ್ರಶ್ನೆ ಬಂದಾಗ, ಪಕ್ಷದ ಉಳಿವೆ ಪ್ರಶ್ನೆ ಬಂದಾಗ ಈ ರೀತಿಯಾದ ಅನಿವಾರ್ಯವಾದ ಕೆಲಸವನ್ನ ಮಾಡಲೇಬೇಕಾಗ್ತದೆ. ಅದು ಆಮ್ ಆದ್ಮಿ ಪಕ್ಷ ಗುಜರಾತ್ ಅಲ್ಲಿ ನಮಗ್ ಮಾಡಿದೆ, ಬೇರೆ ಬೇರೆ ಕಡೆ ನಮಗ್ ಮಾಡಿದೆ. ಆದ್ರಿಂದ ಇಲ್ಲಿ ನಾವು ಮಾಡ್ತಿರೋದು ಅಪರಾಧ ಅಂತ ನಾನೇನು ಭಾವಿಸಿಲ್ಲ. ಆದ್ರೆ ದಿಸ್ ಮೇ ಬಿ ಎ ಫ್ರೆಂಡ್ಲಿ ಕಂಟೆಸ್ಟ್ ಆಲ್ಸೋ. ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಂಡ್ ಫೈಟ್ ದಿ ಎಲೆಕ್ಷನ್ಸ್. ದಟ್ ಡಸಂಟ್ ಮೀನ್ ಇದರ ಅರ್ಥ ನಾವು ಬಿಜೆಪಿಗೆ ಬೆಂಬಲ ಮಾಡ್ತಿದ್ದೀವಿ ಅಂತಲ್ಲ. ಆ ರೀತಿ ಭಾವಿಸುವ ಅಗತ್ಯ ಖಂಡಿತ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೇನೆ. ಎಸ್ ಭಾಸ್ಕರ್ ರಾವ್, ನಿಮ್ಮ ಹತ್ರ ಬರ್ತೀನಿ ನಾನು. ಒಂದು ನಿಮಿಷ. ಪೃಥ್ವಿ ರೆಡ್ಡಿ ಅವರೇ, ಕ್ಷಿಪ್ರವಾಗಿ ಒಂದು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಾ ನೀವು, ಹನುಮಂತ ಅವರು ಹೇಳಿದ್ದಕ್ಕೆ? ನೋಡಿ, ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಹಳೆ ಪಕ್ಷ, ಅವರು ಎಲ್ಲಾದ್ರೂ ಆಗ್ಲಿ ಅವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಅವ್ರ ಅಧಿಕಾರ. ಸೊ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ. ನಾನು ಹೇಳಿದ್ದಿಷ್ಟೇ, ಪರಮಶತ್ರು ಬಿಜೆಪಿ ಅಂತ ಹೇಳಿದ ನಂತರ ನಿಜವಾಗ್ಲೂ ಬಿಜೆಪಿನ ಸೋಲ್ಸೋದು ಉದ್ದೇಶನ ಇಲ್ವಾ ಅಂತ ನನ್ನ ಪ್ರಶ್ನೆ ಇತ್ತು. ಅದು ಬಿಟ್ರೆ ಅವ್ರಿಗೆ ಸ್ಪರ್ಧೆ ಮಾಡಕ್ ಅವ್ರಿಗೆ ಅಧಿಕಾರ 100% ಇದೆ. ಹನುಮಂತಯ್ಯನವರೇ, ನಾವು ಪ್ರಾದೇಶಿಕ ಪಕ್ಷ ಅಲ್ಲ, ನಾವು ಇವತ್ತು ರಾಷ್ಟ್ರೀಯ ಪಕ್ಷ. ಸ್ಥಾನ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್. ಎಸ್ 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 2 ರಾಜ್ಯಗಳಲ್ಲಿ 6% ಗಿಂತ ಜಾಸ್ತಿ ಮತ ತಗೊಂಡ್ರು ಕೂಡ ರಾಷ್ಟ್ರೀಯ ಪಕ್ಷವಾಗಿ ಪರಿಗಣನೆ ಆಗುತ್ತೆ. ಬೇರೆ ಬೇರೆ ಮಾನದಂಡಗಳಿದೆ, ಒಂದು 6-7 ಮಾನದಂಡಗಳಿದೆ ಚುನಾವಣಾ ಆಯೋಗದ. ಅದರ ಪ್ರಕಾರ ಇವತ್ತು ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿದೆ. ಮಾನ್ಯತೆ ಪಡೆದಿರುವಂತ 6 ಪಕ್ಷಗಳಲ್ಲಿ ಆಮ್ ಆದ್ಮಿ ಕೂಡ ಒಂದು. ನಾನು ಆಮ್ ಆದ್ಮಿ ರೀಜನಲ್ ಪಾರ್ಟಿ ಅಂತ ಹೇಳಲಿಲ್ಲ. ಅದು ಆ ಸ್ಟೇಟಸ್ ಬಂದಿದೆ, ರಾಷ್ಟ್ರೀಯ ಪಕ್ಷದ ಸ್ಟೇಟಸ್ ಬಂದಿದೆ. ಆದ್ರೆ ಒಂದು 2-3 ರಾಜ್ಯಗಳಲ್ಲಿ ಅವರ ಅಸ್ತಿತ್ವ ಇದೆ. ಆದ್ರೆ ಕಾಂಗ್ರೆಸ್ಸಿಗೆ ದೇಶದಾದ್ಯಂತ ಅಸ್ತಿತ್ವ ಇದೆ. ಇವತ್ತಲ್ಲ ನಾಳೆ ನಾವು ಕೇಂದ್ರ ಸರ್ಕಾರದ ಪೂರ್ಣ ಪ್ರಮಾಣದ ಅಧಿಕಾರ ಹಿಡಿಯೋದಕ್ಕೆ ಅವಕಾಶಗಳಿವೆ. ಆದ್ರಿಂದ ನಾವು ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಸ್ಪರ್ಧೆ ಮಾಡುವಾಗ ಈ ರೀತಿಯ ಒಂದು ಮುನ್ನೆಜ್ಜೆಯನ್ನ ಇಡಬೇಕಾಗ್ತದೆ. ಇದು ಅನಿವಾರ್ಯವಾದ ಪರಿಸ್ಥಿತಿ ಅನ್ನೋದನ್ನ ಮಾತ್ರ ನಾನು ಹೇಳ್ತಿದ್ದೇನೆ. ಎಸ್ ಭಾಸ್ಕರ್ ರಾವ್ ಅವರೇ, ದೆಹಲಿನಲ್ಲಿ ಈ ಚುನಾವಣೆಯ ಮುಖ್ಯ ವಿಷಯ ಯಾವುದು? ಸಾಮಾನ್ಯವಾಗಿ ನಿಮ್ಮ ಪಕ್ಷ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರಾಷ್ಟ್ರ ಪ್ರೇಮ, ಆಮೇಲೆ ನಾವು ಕೋಮುವಾದ ಅಂತೀವಿ, ನೀವು ಅದನ್ನ ಹೇಳಲ್ಲ, ನೀವು ಅದನ್ನ ಬೂರ್ಜ್ವಾ ಸೆಕ್ಯುಲರಿಸಂ ಅಂತ ಹೇಳ್ತೀರಿ. ಈ ತರದ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಉಂಟು ಮಾಡುವಂತಹ, ಪ್ರಚೋದನೆ ಜಾಸ್ತಿ ಉಂಟು ಮಾಡುವಂತಹ ವಿಷಯಗಳನ್ನೇ ನಿಮ್ಮ ಪಕ್ಷ ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಎತ್ತದೆ. ದೆಹಲಿನಲ್ಲಿ ನಿಮ್ಮ ಪಕ್ಷದ ಚುನಾವಣಾ ವಿಷಯ ಏನು? ದೆಹಲಿಯಲ್ಲಿ ಕೇವಲ ಮಾತು ಜಾಸ್ತಿ ಆಗಿದೆ, ಕೆಲಸ ಕಮ್ಮಿ ಆಗಿದೆ. ಕೇವಲ ಶೋರೂಮ್ ಅಲ್ಲಿ ಇಟ್ಕೊಂಡು ಗೋಡೌನ್ ಅಲ್ಲಿ ಇದೆ ಅಂತ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆನೂ. ಶೋರೂಮ್ ನಲ್ಲೇ ಎಲ್ಲ ಇದೆ, ಗೋಡೌನ್ ನಲ್ಲಿ ಏನು ಇಲ್ಲ. ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಾರ್ಟಿಯಲ್ಲಿ ನೀವು ನಿಜವಾಗಲೂ ಡೆಲ್ಲಿ ಇಂಟೀರಿಯರ್ ಹೋದ್ರೆ ನೈದರ್ ದಿ ಕ್ಲಿನಿಕ್ಸ್ ಆರ್ ಫಂಕ್ಷನಿಂಗ್ ನಾರ್ ದ ಬಸಸ್ ಆರ್ ಇನ್ ಗುಡ್ ಕಂಡೀಷನ್. ಬಟ್ ಕೆಲವು ಅವ್ರದ್ದು ಪ್ರಾಮಿಸಸ್ ಎಲ್ಲ ಬಹಳ ಚೆನ್ನಾಗಿದೆ, ನಾನು ನೋಡಿದ್ದೀನಿ, ಟು ಬಿ ಫೇರ್. ಬಟ್ ಏನಂದ್ರೆ ಕೇಜ್ರಿವಾಲ್ ಅವರು ಲಿಟಿಗೇಷನ್ ಅಲ್ಲಿ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ಜೈಲ್ಗೆ ಹೋದ ಎಕ್ಸೈಸ್ ಆಕ್ಟ್ ಕೇಸ್ ಮೇಲೆ ಜೈಲ್ಗೆ ಹೋಗಿದ್ದು. ಸೊ ಈಸ್ ಒನ್ ಮ್ಯಾನ್ ಆರ್ಮಿ. ಅಲ್ಲಿ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಟು ಸಿ ದಟ್ ಡೆವಲಪ್ಮೆಂಟ್ ಇಸ್ ಕ್ಯಾರಿಡ್ ಔಟ್. ಇವನ್ ಈಗ ತಾವು ನೋಡಿ, ಅತಿಶಿ ಮರ್ಲೇನಾ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಒಂಥರ ಭಯಭೀತವಾಗಿ ಏನಾದ್ರೂ ತಪ್ಪು ಮಾಡಿಬಿಟ್ರೆ ಏನಾಗೋಗ್ಬಿಡುತ್ತೆ ಅಂತ. ಸೊ ಆ ರೀತಿಯಾಗಿ ಇವ್ರಿಗೆ ಅಂದ್ರೆ ಬಿಟ್ಕೊಟ್ಟಿದ್ದಾರೆ, ನೀ ಆಯ್ತು, ನೀವು ನಾ ಪ್ರಚಾರದಲ್ಲಿ ಬ್ಯುಸಿ ಇದ್ದೀನಿ, ನೀನು ಮುಖ್ಯಮಂತ್ರಿ ಕೆಲಸ ಮಾಡು ಅಂತ. ಸೊ ಈಗ ಯಮುನಾದಲ್ಲಿ ಇನ್ನೂ ನಿಮಗೆ ನೊರೆ 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 ತುಂಬಿದೆ. ಮತ್ತೆ ಡೆಲ್ಲಿ ಒಳಗೆ ಪೊಲ್ಯೂಷನ್ ಇಸ್ ಅನ್ ಇಶ್ಯೂ, ಡೆಲ್ಲಿ ಒಳಗೆ ಇನ್ಫ್ರಾಸ್ಟ್ರಕ್ಚರ್ ಇಸ್ ಅನ್ ಇಶ್ಯೂ. ಇದರೊಳಗೆಲ್ಲ ಬಹಳ ಚೆನ್ನಾಗಿ ಹಿಂದೆ ಅವ್ರು ಮಾತನಾಡಿ ಇದಕ್ಕೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಈಗ ಅವ್ರಿಗೆ ಆಮ್ ಆದ್ಮಿ ಪಾರ್ಟಿ ಈಸ್ ಇನ್ ಫೆಟೀಗ್ ಕಂಡೀಷನ್ ಇದೆ ಅದು. ಬಿಕಾಸ್ ಜೈಲ್ಗೆ ಹೋಗಿ ಬಂದಿದ್ದಾರೆ, ದೇ ಆರ್ ಸ್ಟಿಲ್ ರಿಕವರಿಂಗ್. ಮತ್ತೆ ಮೊನ್ನೆ ಎಲ್ಲ ಅವ್ರಿಗೆ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಬೇರೆ ಆಗೋಯ್ತು ಅವ್ರಿಗೆ. ಸೊ
ಇಟ್ ವಿಲ್ ಬಿ ಮೋರ್ ಸಾರ್ಟ್ ಆಫ್ ಮತ್ತೆ ಏನೇನು ತೋರಿಸ್ಬೇಕಾಗಿತ್ತಲ್ಲ ಆಮ್ ಆದ್ಮಿ ಪಾರ್ಟಿ ಆಲ್ರೆಡಿ ಶೋನ್ nothing new for Aam Aadmi Party to show. Probably Congress could have shown something, but of course, they say illa alige. ಅಂದ್ರೆ ನೀವು ಹೇಳ್ತಾ ಇರೋದು ಆಮ್ ಆದ್ಮಿ ಪಕ್ಷದ ಫೇಲ್ಯೂರೇ ನಿಮ್ಮ ಚುನಾವಣೆಯ ಅಜೆಂಡಾ. ಅದೆಲ್ಲ ಮೇನ್ ಅಜೆಂಡಾ ಇದ್ದಿದ್ದು ಒಂದು ವರ್ಲ್ಡ್ ಕ್ಲಾಸ್ ಕ್ಯಾಪಿಟಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಪ್ರಧಾನ ಮಂತ್ರಿ ಅವರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ದಟ್ ಡೆಲ್ಲಿ ಶುಡ್ ಶೋಕೇಸ್ ಇಟ್ ಸೆಲ್ಫ್ ಆಸ್ ಎ world class city anta. Delhi is not a world class city because the administration of Delhi is not able to live up to those standards over there. Matte good part of Delhi is straight away like Chanakipuri diplomatic enclave idala, but that is not Delhi. Delhi is all entire ನಿಮಗೆ 1000 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆಲ್ಲ, ಅಷ್ಟು ಜನರಿಗೂ ಒಳ್ಳೇದಾಗಬೇಕು. ಪೂರ್ವಾಂಚಲ್ ಜನ ಇದಾರೆ, ಪೂರ್ವಾಂಚಲ್ ಜನರಿಗೆ ಒಳ್ಳೇದಾಗಬೇಕು. ಮತ್ತೆ ಅಲ್ಲಿ ಕಮ್ಯುನಲ್ ಹಾರ್ಮನಿ ಬರಬೇಕು ಅಲ್ಲಿಗೆ. ನೋಡಿ ಅವಾಗ ಮೊನ್ನೆ ಕಮ್ಯುನಲ್ ರೈಟ್ ಆಗಿ 54 ಜನ ಸತ್ತೋದ್ರು ಅಲ್ಲಿ ಡೆಲ್ಲಿಲಿ ಅಲ್ಲಿಗೆ. ಇದೆಲ್ಲ ಆಗೋವಾಗ ಸೊ ಆಮ್ ಆದ್ಮಿ ಪಾರ್ಟಿ ಹ್ಯಾಸ್ ಶೋನ್ ಇಟ್ಸ್ ಫುಲ್ ಕೆಪಾಸಿಟಿ, ಪೂರ್ತಿ ಕೆಪಾಸಿಟಿ ತೋರ್ಸಾಯ್ತು. there is nothing that it will show its additional capacity ಏನು ಇಲ್ಲ ಅದಕ್ಕೆ. it 100% has shown. Yes, ಪೃಥ್ವಿ ರೆಡ್ಡಿ ಅವರೇ ಕೇಳಿಸ್ಕೊಂಡ್ರೆ, ನೀವೀಗ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಇದೆ. ಒಂದೇನು ಅಂತ ಹೇಳಿದ್ರೆ, ಚುನಾವಣೆ ಆಮ್ ಆದ್ಮಿ ಪಕ್ಷದ ಸುತ್ತಾ ಇದೆ ಅನ್ನೋದನ್ನ ನಿಮ್ಮ ಎರಡು ವಿರೋಧ ಪಕ್ಷಗಳು, ನಿಮ್ಗೆ ಈಗ ಚುನಾವಣೆಯಲ್ಲಿರುವಂತ ವಿರೋಧ ಪಕ್ಷಗಳು ಎರಡು ಹೇಳ್ತಾ ಇದೆ. ಆದ್ರೆ ಅವರು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳಿದ್ರು, ಡೆಲ್ಲಿ ವರ್ಲ್ಡ್ ಕ್ಲಾಸ್ ಸಿಟಿ ಆಗಿಲ್ಲ, ಡೆಲ್ಲಿ ಅಭಿವೃದ್ಧಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಏನ್ ಹೇಳ್ತೀರಿ? ನೋಡಿ ಹನೀಫ್ನವರೇ, ಡೆಲ್ಲಿ ಕೇವಲ ಒಂದು ಹಾಫ್ ಸ್ಟೇಟ್ ಅಲ್ಲ, ನೀವು ಕ್ವಾರ್ಟರ್ ಸ್ಟೇಟ್, ಬಿಜೆಪಿನವರು ಕ್ವಾರ್ಟರ್ ಸ್ಟೇಟ್ ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಲ್ಯಾಂಡು ಕೇಂದ್ರ ಸರ್ಕಾರದ ಕೆಳಗಡೆ ಇದೆ. ರಾಯಟ್ಸ್ ಬಗ್ಗೆ ಏನ್ ಭಾಸ್ಕರ್ ರಾಯರು ಹೇಳಿದ್ರು ಅದು ಹೋಮ್ ಮಿನಿಸ್ಟ್ರಿ ಕೆಳಗಡೆ ಇದೆ. ಅದು ಬಿಟ್ಟು ಆಮ್ ಆದ್ಮಿ ಪಕ್ಷ ನಮ್ ಕೆಳಗಡೆ ಏನೇನು ಬರುತ್ತೆ, ಎಜುಕೇಶನ್ ಆಗ್ಲಿ, ಹೆಲ್ತ್ ಆಗ್ಲಿ, ನಾವು ಮಾಡಿರೋ ಪ್ರಾಮಿಸಸ್ ಬಗ್ಗೆ ನಾವು ಬಿಜೆಪಿಯಿಂದ ಸರ್ಟಿಫಿಕೇಟ್ ಕೇಳ್ತಿಲ್ಲ. ಜನ ಕೇವಲ ನಿಮ್ಗೆ ನೆನಪಿರ್ಬೋದು, ಅರವಿಂದ್ ಕೇಜ್ರಿವಾಲ್ ಅವರು ಕ್ಲಿಯರ್ ಆಗಿ ಜನಕ್ಕೆ ಏನ್ ಹೇಳ್ತಿದ್ದಾರೆ, ನಾವು ಕೆಲಸ ಮಾಡಿದ್ರೆ ನಮಗೆ ವೋಟ್ ಹಾಕಿ, ಇಲ್ಲದೆ ಇದ್ರೆ ವೋಟ್ ಹಾಕ್ಬೇಡಿ. 75 ವರ್ಷದಲ್ಲಿ ನನಗೆ ಆಗಿದ್ದು ಯಾವುದು CM ಅಂತ ಒಂದು ಚಾಲೆಂಜ್ ತಗೊಂಡಿಲ್ಲ. ಅದು ಕೇವಲ ಬಿಜೆಪಿ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಇಡೀ ಪ್ರಪಂಚದಲ್ಲಿ ದೊಡ್ಡ ಯೂನಿವರ್ಸಿಟೀಸು, ದೊಡ್ಡ ಮೀಡಿಯಾ ಹೌಸಸ್ ಡೆಲ್ಲಿನಲ್ಲಿ ನಡೆದಿರೋ ಶಿಕ್ಷಣ ಕ್ಷೇತ್ರದಲ್ಲಾಗ್ಲಿ, ಆರೋಗ್ಯದ ಕ್ಷೇತ್ರದಲ್ಲಾಗ್ಲಿ ಅದ್ಭುತ ಕೆಲಸದ ಬಗ್ಗೆ ಇಡೀ ಪ್ರಪಂಚ ಮಾತಾಡ್ತಿದೆ. ಡೊನಾಲ್ಡ್ ಟ್ರಂಪ್ ಈಗ 2ನೇ ಬಾರಿ ಪ್ರೆಸಿಡೆಂಟ್ ಆಗ್ತಾರೆ. ಅವ್ರ ಹೆಂಡತಿ ಏನಿದ್ದಾರೆ, ಡೆಲ್ಲಿಗೆ ಬಂದಾಗ ಅವರು ಕುತುಬ್ ಮಿನಾರ್ಗೆ ಹೋಗದೆ ಡೆಲ್ಲಿ ಸರ್ಕಾರಿ ಶಾಲೆಗೆ ಹೋಗಿದ್ದು ಕಾರಣ ಇರ್ಲೇಬೇಕಲ್ವಾ? ಅಷ್ಟು ದೂರದಿಂದ ಅಮೆರಿಕದಿಂದ ಬಂದವರು, ಅಮೆರಿಕ ಪ್ರೆಸಿಡೆಂಟ್ ಅವ್ರ ಹೆಂಡತಿ ಸರ್ಕಾರಿ ಶಾಲೆ ವಿಸಿಟ್ ಮಾಡಬೇಕು ಅಂದ್ರೆ ಸುಮ್ಮನೆ ಹೋಗಲ್ವಲ್ಲ. ಸೊ ನಮ್ಗೆ ಸರ್ಟಿಫಿಕೇಟ್ ಆಲ್ರೆಡಿ ಡೆಲ್ಲಿನ ಜನತೆ ಕೊಟ್ಟಿದ್ದಾರೆ. ಭಾಸ್ಕರ್ ರಾವ್ ಅವರು ಯಮುನಾ ಬಗ್ಗೆ ಹೇಳಿದ್ರು, ನಾವೇ ಒಪ್ಕೊಂತೀವಿ. ಯಮುನಾ ಬಗ್ಗೆ ನಾವು ಹೇಳಿದ್ದು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಕೇಜ್ರಿವಾಲ್ ಅವರು ಖುದ್ದು ಕ್ಷಮೆ ಕೇಳಿ ನನಗೆ ಈ ಬಾರಿ ಅವಕಾಶ ಕೊಟ್ರೆ ಡೆಫಿನೆಟ್ಲಿ ಅದನ್ನ ಸರಿಪಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಪೊಲ್ಯೂಷನ್ ವಿಷಯ ಬಂದಾಗ, ಅದು ಪೊಲ್ಯೂಷನ್ ನಡೀತಿರೋದು ಕೇವಲ ಡೆಲ್ಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಉತ್ತರ ಭಾರತದಲ್ಲಿ ನಡೀತಿರೋದು. ಎಲ್ಲಾ ಸ್ಟೇಟು ಕೋಆಪರೇಟ್ ಮಾಡಬೇಕು. ಅದು ಪ್ರಧಾನ ಮಂತ್ರಿ ಮನ್ಸು ಮಾಡಿದ್ರೆ ಹೇಗೆ ಕೋವಿಡ್ ಸಮಯದಲ್ಲಿ ಅದು ಒಂದು ಮಿಷನ್ ಮೋಡ್ ನಲ್ಲಿ ಹೇಗೆ ಅವರು ಇಡೀ ದೇಶ ಕೆಲಸ ಮಾಡಿತ್ತು, ಅದೇ ರೀತಿ ಕೆಲಸ ಮಾಡದೇ ಇದ್ರೆ ನಾವು ಆಕ್ಸಿಜನ್ ಮತ್ತು ಗಾಳಿ ನಾವು ಡೆಲ್ಲಿನಲ್ಲಿ ತಯಾರಿ ಮಾಡ್ತಿಲ್ಲ. ಅದು ಎಲ್ಲಾ ಕಡೆ ಇರೋ ಗಾಳಿ ಡೆಲ್ಲಿ. ನೀವು ಹೇಳ್ತಾ ಇರೋದು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಂದೆಲ್ಲ ನಿಮ್ಗೆ ಈಗ ಕಬ್ಬು ಇದನ್ನ ಕೂಳೆಯನ್ನೆಲ್ಲ ಬೆಂಕಿ ಹಾಕಿ ಇದು ಮಾಡಿದಾಗ ಬರುತ್ತೆ ಹೊಗೆ ಅನ್ನೋದೆಲ್ಲ ಇದೆ. ಅದು ಸರಿ. ಆದ್ರೆ ನೀವು ಇದ್ದೀರಲ್ಲ ಪಂಜಾಬ್ನಲ್ಲಿ ಮತ್ತು ಹರಿಯಾಣದಲ್ಲಿ ಕೂಡ ನಿಮ್ಮ ಪಕ್ಷ ಇದೆ, ಪಂಜಾಬ್ನಲ್ಲಿ ಕೂಡ ನಿಮ್ಮ ಪಕ್ಷ ಇದೆ. ಪಂಜಾಬ್ನಲ್ಲಿ ಫಾರ್ಮ್ ಫೈರ್ಸ್ ಏನಿದೆ
ಅದು 64% ಅಷ್ಟು ಕಮ್ಮಿ ಆಗಿದೆ 2 ವರ್ಷದಲ್ಲಿ. ಡೆಲ್ಲಿನಲ್ಲಿ ನಾವು ನಮ್ಮ ಕೈನಲ್ಲಿ ಏನೇನು ಇದೆ, ಎಲೆಕ್ಟ್ರಿಸಿಟಿ ಥರ್ಮಲ್ ಪ್ಲಾಂಟ್ಸ್ ನಾವು ಮುಚ್ಚಿ ಹಾಕಿದ್ದೀವಿ. ಡೀಸೆಲ್ ಜನರೇಟರ್ಸ್ ಜಾಸ್ತಿ ಪವರ್ ಕಟ್ ಕಾರಣ ಸಾಕಷ್ಟು ಡೀಸೆಲ್ ಜನರೇಟರ್ಸ್ ಇತ್ತು, ಅದನ್ನ ನಾವು ನಿಲ್ಸಿದ್ದೀವಿ. ಎಲೆಕ್ಟ್ರಿಕ್ ಬಸ್ಸಸ್ ಈಗಾಗಲೇ ಇಡೀ ದೇಶದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸಸ್ 2000 ಅಷ್ಟು ಬಸ್ಸಸ್ ಡೆಲ್ಲಿನಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ ನಡೀತಾ ಇದ್ದಾವೆ. ನಾವು ಆಲ್ರೆಡಿ ಇನ್ನೊಂದು 6000 ಡೆಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ ಆರ್ಡರ್ ಮಾಡಿದ್ದೀವಿ. ಸೊ ಡೆಲ್ಲಿನಲ್ಲಿ ಎರಡು ಸ್ಕೀಮ್ ಇದೆ, ಒಂದು ಫ್ಲೇಮ್ ಸ್ಕೀಮ್ ಅಂತ ಇದೆ, ಮತ್ತೆ ಇ ಬಸ್. ಬೋತ್ ಆಫ್ ದಮ್ ಆರ್ ಕಮಿಂಗ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ. ಓನ್ಲಿ ಒಂದು ಪಾರ್ಷಿಯಲ್ ಫಂಡಿಂಗ್ ಮಾತ್ರ ಸ್ಟೇಟ್ ಗವರ್ಮೆಂಟ್ ಇಂದ ಹೋಗುತ್ತೆ. ಬಟ್ ಕರ್ನಾಟಕ ಆಲ್ಸೋ ಹ್ಯಾಸ್ ಗಾಟ್ ಎಲೆಕ್ಟ್ರಿಕ್ ಬಸ್ಸಸ್, ತಮಿಳುನಾಡುಗೂ ಸಿಕ್ಕಿದೆ. ಇಟ್ಸ್ ಅ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಲ್ಲ ಅವ್ರದ್ದು ಇನಿಷಿಯೇಟಿವ್ ಅದು. ಸೊ ಆಕ್ಚುಲಿ ಇಫ್ ಯು ಸಿ ದ DTC ಬಸ್ಸಸ್ ನೀವು ಶುರು ಮಾಡಿದ್ರಿ ಟಾಟಾ ಬಸ್ಸಸ್ ತಗೊಂಡು, ಬಟ್ ಅಫ್ಕೋರ್ಸ್ ದೋಸ್ ಬಸ್ಸಸ್ ವರ್ ಲೆಫ್ಟ್ ಆಸ್ ಇಟ್ ಈಸ್. ಬಟ್ ದ ಎಲೆಕ್ಟ್ರಿಕ್ ಬಸ್ಸಸ್ ತಾವು ಏನು ಹೇಳ್ತಾ ಇದ್ರಲ್ಲ, ದೋಸ್ ಆರ್ ಆಲ್ ಗವರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ಸ್. ಕೈಂಡ್ಲಿ ಚೆಕ್. ಈ ಫ್ಲೇಮ್ ಸ್ಕೀಮ್ ಅಲ್ಲಿ ಬಂದಿರೋದು ಮತ್ತೆ ಈ ಬಸ್ ಅಲ್ಲಿ ಬಂದಿರೋದು. ಭಾಸ್ಕರ ಅವರೇ, ಯಾವ ಸ್ಕೀಮ್ ನಲ್ಲಿ ಬಂದಿದೆ ಅದು ಮುಖ್ಯ ಅಲ್ಲ. ನಾನು ಹೇಳ್ತಿರೋದು ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸಸ್ ದೇಶದಲ್ಲಿ ಅತಿ ಹೆಚ್ಚು ಸರ್ಕಾರ ಕೊಟ್ಟಿದ್ದು. ಕೇಂದ್ರ ಸರ್ಕಾರಕ್ಕೂ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಟು ಸಿ ದಟ್ ದಿ ಶೋ ಇಸ್ ಗುಡ್ ಇನ್ ಡೆಲ್ಲಿ. ಸೊ ಎಷ್ಟು ಸಾಧ್ಯವಾದಷ್ಟು ಆಗುತ್ತೆ. ಬಟ್ ದಿ ಲೋಕಲ್ ಗವರ್ಮೆಂಟ್, ಡೆಲ್ಲಿ ಗವರ್ಮೆಂಟ್ ನಿಮ್ಗೆ ಗೊತ್ತಿದೆ, ಇಟ್ ಇಸ್ ನಾಟ್ ಎ ಫುಲ್ ಫ್ಲೆಜೆಡ್ ಗವರ್ಮೆಂಟ್. ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಲ್ಯಾಂಡ್, ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಲಾ ಅಂಡ್ ಆರ್ಡರ್, ಬಟ್ ಡೆಫಿನೆಟ್ಲಿ ಯು ಹ್ಯಾವ್ ಗಾಟ್ ಎ ಕಂಟ್ರೋಲ್ ಓವರ್ ದ ಎನ್ವಿರಾನ್ಮೆಂಟ್ ಆಫ್ ಲಾ ಅಂಡ್ ಆರ್ಡರ್. ಲಾ ಅಂಡ್ ಆರ್ಡರ್ ಎನ್ವಿರಾನ್ಮೆಂಟ್ ಮೇಲೆ ನಿಮಗೆ ಕಂಟ್ರೋಲ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ದ ಕೋರ್ಟ್ಸ್ ಆರ್ ಆಲ್ ಅಂಡರ್ ಯುವರ್ ಜೂರಿಸ್ಡಿಕ್ಷನ್ ಓವರ್ ದೇರ್. ಸಿ, ಶುರು ಮಾಡಿದ್ರಿ ನೀವು ವಕೀಲರಿಗೆ ಮತ್ತೆ ಕ್ವಿಕ್ ಡಿಸ್ಪೋಸಲ್. ಇಟ್ ಬಿಗ್ಯಾನ್ ಬಟ್ ಇಟ್ ಸ್ಟಾಪ್. ಐ ಡೋಂಟ್ ನೋ ವೈ ಇಟ್ ಸ್ಟಾಪ್ ಓವರ್ ದೇರ್, ಬಿಕಾಸ್ being a police officer I know, actually I was very excited that quick disposal of case ಆಗುತ್ತೆ ಅಂತ. But it stopped there itself over there. ಜನರಿಗೆ ಏನ್ ಬೇಕು, ದಟ್ ಚಾರ್ಜ್ ಶೀಟ್ ಆಗಿರೋ ಕೇಸ್ ಬೇಗ ಅದಕ್ಕೆ ಸುನವಾಯಿ ಬೇಗ ಹಿಯರಿಂಗ್ ಆಗ್ಬಿಟ್ಟು ಮುಗಿಸ್ಬಿಡ್ಬೇಕು ಅಂತ. ಶುರು ಮಾಡಿದ್ದು ಕರೆಕ್ಟ್. 2020 you started very well, but in between leadership did not get divided and diffused. On account of that ನೀವು ಯಮುನಾದಾಗ ನೀವೇ ಒಪ್ಕೊಳ್ತಾ ಇದ್ದೀರಾ, as well as ಕೇಜ್ರಿವಾಲ್ ಅವರೇ ಒಪ್ಕೊಂಡಿದ್ದಾರೆ. There is a great opportunity which was frittered away. That is one. Yes. Number two, Delhi Jal Board ಅಲ್ಲಿ ಆಗಿರೋ ಸಮಸ್ಯೆಗಳು, it could not be defended. Whatever decisions you took, you could not defend the Delhi Jal Board's decision. And Delhi Jal Board ಗೆ ಆಗಿರೋ ಅನಾಹುತಗಳು ಇತ್ಯಾದಿಗಳು ನೀವೇನ್ ಕೆಲಸ ಮಾಡಿದೆ, why you could not defend yourself over there? Because you are not able to supply water. You are not able to. Third thing, that huge mountains of sewage, ಇದೆಲ್ಲ garbage, which ಕೇಜ್ರಿವಾಲ್ ಸಾಹೇಬ್ ಹೇಳಿದ್ರಲ್ಲ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಅಂತ, that also could not be cleared. ಅದು ನಿಮಗೆ ಅಂಬಾಲಾಗ್ ಹೋಗೋ ರೋಡಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು, 3 ಬೆಟ್ಟ ಇದೆ, ಗಾರ್ಬೇಜ್ ಬೆಟ್ಟ. ಸೊ ವಿ ಆರ್ ಆಪ್ಟಿಮಿಸ್ಟಿಕ್ ದಟ್ ಆ ಬೆಟ್ಟ ನೀವು ಕ್ಲಿಯರ್ ಮಾಡ್ತೀರಾ ಅಂತ. ಬರೀ ಬೆಂಕಿ ಹಚ್ಚೋದು ಬಿಟ್ರೆ ಈ ಆಗಿಲ್ಲ. ಫೋರ್ತ್ ಥಿಂಗ್ ಇಸ್ ದಟ್ sewage treatment plants. How many sewage treatment plants were you able to start? Though construction started so briskly. As a result ಏನಾಗಿದೆ, ಪ್ರಾಮಿನೆಂಟ್ ಆಗಿ ನ್ಯೂ ಡೆಲ್ಲಿ ಒಳಗೆ ಎಲ್ಲಿ ಕೇಜ್ರಿವಾಲ್ ಅವರು ಕಂಟೆಸ್ಟ್ ಮಾಡ್ತಾರಲ್ಲ, ಯು ಗಾಟ್ ಆಲ್ ಚೋಕ್ಡ್ ಡ್ರೈನ್ಸ್ ಆಸ್ ವೆಲ್ ಆಸ್ ಚೋಕ್ಡ್ ನಿಮಗೆ ಇದು ನಾಲಾಗಳಿದೆ. ಸೊ ಅದರಿಂದ ಏನಾಗ್ತಾ ಇದೆ, ಬೆಂಗಳೂರಲ್ಲಿ ಆಗುವಂತ ಸಮಸ್ಯೆಗಳು, ಬೆಂಗಳೂರಲ್ಲಿ ಏನಾಗುತ್ತೆ, ಮಳೆ ಬಂದ್ರೆ ನೀರು ತುಂಬೋಗುತ್ತೆ. ಸೊ ಡೆಲ್ಲಿ ಒಳಗೆ ಸ್ವಲ್ಪ ಮಳೆ ಬಂದ್ರೂ ಇಟ್ ಈಸ್ ಕಂಪ್ಲೀಟ್ಲಿ ವಾಟರ್ ಲಾಗ್. ಅಂಡ್ the entire system came to a grinding halt because Delhi is a capital city. You cannot afford to have water logging in Delhi, and you cannot say that adnatra illa idu namma hatra illa anta. So urban governance alli ಬಹಳಷ್ಟು ಸಮಸ್ಯೆಗಳು ನಿಮಗೆ ಬಂದಿದೆ ಟು ಹ್ಯಾಂಡಲ್. ಥ್ಯಾಂಕ್ ಯು. ಎಸ್ ಬಹಳ ಒಂದು ಒಳ್ಳೆಯ ಡಿಸ್ಕಷನ್ ನಡೀತಾ ಇದೆ ಹನುಮಂತ ಅವರೇ. ಸಾಮಾನ್ಯವಾಗಿ ಟಿವಿಗಳಲ್ಲೆಲ್ಲ ಈ ತರ ನಡೆಯಲ್ಲ. ನಾವೆಲ್ಲ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಅಭಿವೃದ್ಧಿ ಮೇಲೆ ಚರ್ಚೆ ನಡೀಬೇಕು ಅಂತ ಹೇಳುವಂತದ್ದು, ಅದು ಇಲ್ಲಿ ನಡೀತಾ ಇದೆ. ನನಗೆ ಬಹಳ ಖುಷಿ ಆಯ್ತು. ಚುನಾವಣೆಯ ಚರ್ಚೆ ಹೀಗೆ ಇರಬೇಕು. ಎಸ್ ಪೃಥ್ವಿರೆಡ್ಡಿ ಅವರೇ, ಏನು ಉತ್ತರ ಹೇಳ್ತಾ ಇದ್ದೀರಿ ಅದಕ್ಕೆ? ಭಾಸ್ಕರ್ ರಾವ್ ಅವರು ರೇಸ್ ಮಾಡಿದ ಪ್ರತಿಯೊಂದು ಪ್ರಶ್ನೆಗೇನು ನಾನು ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಅವರು ಲಾಸ್ಟ್ ನಲ್ಲಿ ಹೇಳ್ತಿದ್ದು ಡೆಲ್ಲಿನ ಡ್ರೈನ್ಸ್ ನ ವ್ಯವಸ್ಥೆ. ಭಾಸ್ಕರ್ ರಾವ್ ಅವ್ರಿಗೆ ಸಾಕಷ್ಟು ಅನುಭವ ಇದೆ. ಸುಮಾರು 40% ಅಷ್ಟು ಡೆಲ್ಲಿನಲ್ಲಿ ಅನ್ಆಥರೈಸ್ಡ್ ಕಾಲನೀಸ್ ಇದಾವೆ ಅಂತ ಅವ್ರು ತಿಳಿದಿದೆ.
ಅನ್ಆಥರೈಸ್ಡ್ ಕಾಲನಿ ಅಂದ್ರೆ ಅಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅದನ್ನ ಸರಿಪಡಿಸ್ಲಿಕ್ಕೆ ನಮ್ಮ ಕೈನಲ್ಲಿ ಇನ್ನೂ ಆಗಿಲ್ಲ. ಈ ಡ್ರೈನೇಜ್ ಏನಿದೆ, ಈ ಡೆಲ್ಲಿನ 40% ನಲ್ಲಿ ಡ್ರೈನೇಜೇ ಇರ್ಲಿಲ್ಲ. ಸರಿಯಾಗಿದ್ಯೋ ಇಲ್ವೋ, ಬೆಂಗಳೂರಿನಲ್ಲಿ ಸರಿಯಾಗಿದ್ಯೋ ಇಲ್ವೋ ಅಂತ ಚರ್ಚೆ ಮಾಡಬೇಕು. ಅಲ್ಲಿ ಇದ್ದೇ ಇರ್ಲಿಲ್ಲ. ಅದನ್ನ ನಾವೀಗ ಕನೆಕ್ಟ್ ಮಾಡಿ ಸುಮಾರು ನೀರಿನ ವಿಷಯ ಬಂದ್ರೆ 5,000 ಕಿಲೋಮೀಟರ್ ಅಷ್ಟು ಪೈಪ್ ಲೈನ್ ಹಾಕಿದ್ದೀವಿ. ಇಂಥ ಜಾಗದಲ್ಲಿ ಪೈಪ್ ಲೈನ್ ಇರ್ಲಿಲ್ಲ. ನೀರು ಅವರಿಗೆ ಕೇವಲ ಟ್ಯಾಂಕರ್ಸ್ ಮೂಲಕ ಸಿಕ್ತಿತ್ತು. ಆ ಪೈಪ್ ಲೈನ್ ಹಾಕಿದೆ. ಸುಮಾರು 92% ಅಷ್ಟು ಇವತ್ತು ಡೆಲ್ಲಿನ ಜನತೆಗೆ ಮನೆಯಲ್ಲಿ ನೀರು ಬರ ವ್ಯವಸ್ಥೆ ಒಂದು ಮಾಡಿಕೊಟ್ಟಿದ್ದೀವಿ. ಆ ಗಾರ್ಬೇಜಿನ ಹೀಪ್ಸ್ ಏನಿತ್ತು ಅದು ಅನ್ಫಾರ್ಚುನೇಟ್ಲಿ ಬಿಜೆಪಿಯವ್ರು ಉತ್ತರ ಕೊಡಬೇಕು. ಯಾಕಂದ್ರೆ ಅದು MCD ಅವ್ರ ಕೆಳಗಡೆ 15 ವರ್ಷ ಅವ್ರ ಕೈನಲ್ಲಿ ಇತ್ತು. ನಮ್ಗೆ ಬಂದಿದ್ದು ಕೇವಲ 1 ವರ್ಷ. ಆ 1 ವರ್ಷದಲ್ಲಿ ಅವ್ರು 3 years ಆಯ್ತು ನಿಮ್ಮ ಹತ್ರ ಬಂದು. ಸರ್ MCD ಬಂದಿದ್ದು 2 ವರ್ಷ. ಒಂದು ಟರ್ಮ್ ಮುಗಿದಿದೆ, ಸೆಕೆಂಡ್ ಟರ್ಮ್ ಮೇಯರ್ ಆಗಿದ್ದಾರೆ. ಈ ಕಳೆದ 2 ವರ್ಷದಲ್ಲಿ ನಮ್ ಸಾಕಷ್ಟು ಕಷ್ಟ ಇತ್ತು, ನಾವು ಒಪ್ಕೊಂತೀವಿ. ಅರವಿಂದ್ ಕೇಜ್ರಿವಾಲ್ ಏನ್ ಭರವಸೆ ಕೊಟ್ಟಿದ್ದಾರೆ, ಆ ಮೌಂಟನ್ಸ್ ಏನ್ ಇವತ್ತು ನೀವ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರಿ, ಕ್ಲಿಯರ್ ಮಾಡೋ ಧೈರ್ಯ ನಮ್ಗಿದೆ, ಮಾಡ್ತೀವಿ. ಎಸ್ ಒಂದ್ ನಿಮಿಷ, ಇದು ಒಂದೇ ಒಂದು ವಿಷಯ. ಲಾಸ್ಟ್ ಈ ಲಾ ಅಂಡ್ ಆರ್ಡರ್ ಬಗ್ಗೆ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಹೇಗೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕುಸಿತಾ ಇದೆ ಅಂತ ನಾವು ಇವತ್ತೇ ನೋಡ್ಬೋದು. ಕೇವಲ ಡೆಲ್ಲಿ ಮಾತ್ರ ಅಲ್ಲ, ಇವತ್ತು ಮುಂಬೈನಲ್ಲಿ ಒಂದು ಪ್ರಮುಖ ವ್ಯಕ್ತಿ ಅವ್ರ ಮನೆಯಲ್ಲಿ ಜನ ನುಗ್ಬಿಟ್ಟು ಅವ್ರನ್ನ ಸ್ಟ್ಯಾಬ್ ಮಾಡಿ ಇವತ್ತು ಡೆಲ್ಲಿ ಕ್ರೈಮ್ ಕ್ಯಾಪಿಟಲ್ ಆಗಿದೆ. ಗ್ಯಾಂಗ್ ವಾರ್ಸ್ ನಡೀತಾ ಇದ್ದಾರೆ. ಯಾರೋ ಗುಜರಾತಿನ ಅವ್ರ ರಾಜ್ಯ, 35 ವರ್ಷದಿಂದ ಅವ್ರ ರಾಜ್ಯ, ಅಲ್ಲಿ ಜೈಲ್ನಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಇವತ್ತು ದೇಶದಲ್ಲಿ ಧಮಕಿ ಹಾಕ್ಬಿಟ್ಟು ಇವತ್ತು ಬಿಸ್ನೆಸ್ ಮ್ಯಾನ್ ಡೆಲ್ಲಿನಲ್ಲಿ ಅವ್ರಿಗೆ ಕಾಲ್ಸ್ ಬರ್ತಿದೆ. ಹೇಗೆ ಒಂದು ಕಾಲದಲ್ಲಿ ಮುಂಬೈ ಅಂಡರ್ ವರ್ಲ್ಡ್ ಇತ್ತು, ಅದೇ ರೀತಿ ಅಮಿತ್ ಶಾ ಮತ್ತು ಬಿಜೆಪಿ ಡೆಲ್ಲಿನ ಮಾಡಿ ಇಟ್ಟಿದ್ದಾರೆ. ಸೊ ಆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ನಾನು ಒಪ್ತೀನಿ, ತುಂಬಾ ಮೋಸವಾದ ಪರಿಸ್ಥಿತಿ ಇದೆ. ಬಟ್ ಅದಕ್ಕೆ ಪ್ರಶ್ನೆ ಕೇಳಬೇಕಿರೋದು ನಮ್ಮ ಹತ್ರ ಅಲ್ಲ, ಬಿಜೆಪಿ ಅವ್ರ ಹತ್ರ. ಎಸ್, ಇದು ಒಂದು ಆಯಾಮ. ಇನ್ನೊಂದು ಆಯಾಮ ನಾನು ಚೆಕ್ ಮಾಡಬೇಕಾಗಿರೋದು, ಈಗ ಎಲ್ಲ ರಾಜ್ಯಗಳಲ್ಲಿ, ಹನುಮಂತಯ್ಯವರೇ ನಿಮಗೆ ಪ್ರಶ್ನೆ ಇದೆ, ಎಲ್ಲ ರಾಜ್ಯಗಳಲ್ಲಿ ಈಗ ಉಚಿತ ಕೊಡುಗೆಯ ಒಂದು ಪ್ರವಾಹವೇ ಹರಿದು ಬರ್ತಾ ಇದೆ. ನೀವು ಕಾಂಗ್ರೆಸ್ನವರು ಗ್ಯಾರಂಟಿ ಅನ್ನೋ ಹೆಸರಿನಲ್ಲಿ ಕೊಡ್ತಾ ಇದ್ದೀರಾ. ಎಲ್ಲ ಶುರುವಾಗಿದ್ದು ಕೇಜ್ರಿವಾಲ್ ಆಡಳಿತದಿಂದ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ನಾವು ಉಚಿತ ವಿದ್ಯುತ್, ಸಾರಿಗೆ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಆಮೇಲೆ ನೀರಿನ ಇದು ಕೂಡ ಬಿಲ್ ಕೂಡ ಉಚಿತವಾಗಿ ಮಾಡಿದ್ದು, ಇದೆಲ್ಲವನ್ನ ಕೂಡ ಇದು 3 ಮಂದಿಗೆ ಪ್ರಶ್ನೆ ಇದು ಏನ್ ತೋರಿಸ್ತಾ ಇದೆ? ಇದು ಇಡೀ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಇಂಥದ್ದು ಉಚಿತ ಕೊಡ್ತೀವಿ ಅನ್ನೋದು ಇದು ಸರಿನಾ? ಇದು ಎಕಾನಮಿಗೆ ಏನಾದ್ರೂ ಹೆಲ್ಪ್ ಆಗುತ್ತಾ, ಅಥವಾ ನಾವು ಜನರನ್ನ ಮೆಚ್ಚಿಸೋದಕ್ಕೆ, ಓಟನ್ನ ಪಡೆಯೋದಕ್ಕೆ ಏನಾದ್ರೂ ಇದನ್ನ ಬಳಸ್ಕೊಳ್ತಾ ಇದೀವ? ಹನುಮಂತಯ್ಯ ಅವರು ಫಸ್ಟ್. ಸರ್, ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ನಾಯಕನಾಗಿ ಈ ಫ್ರೀ ಬೀಸ್ ಅಂತ ಏನ್ ಕೊಡ್ತಿದೀವಿ, ಉಚಿತ ಕೊಡುಗೆಗಳು, ಇವು ನಮ್ಮ ಎಕಾನಮಿಯನ್ನ ಬೂಸ್ಟ್ ಮಾಡ್ತವೆ, ಒಳ್ಳೆ ಎಕಾನಮಿಯನ್ನ ಹೆಚ್ಚು ಮಾಡ್ತವೆ ಅನ್ನೋ ನಂಬಿಕೆ ಇರೋನು. ನನ್ನ ನಂಬಿಕೆಗೆ ನಾನ್ ಎಕನಾಮಿಸ್ಟ್ ಅಲ್ಲ, ಭಾರತದ ಎಲ್ಲ ಎಕನಾಮಿಸ್ಟ್ಗಳು, ಬಹುತೇಕ ಎಕನಾಮಿಸ್ಟ್ಗಳು, ನೋಬೆಲ್ ಯಾರು ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅವರು ಹೇಳಿರುವ ಮಾತುಗಳ ಪ್ರಕಾರ ನಮ್ಮ ಗ್ರೌಂಡ್ ಎಕಾನಮಿ ಚೇತರಿಸ್ಕೋಬೇಕಾದ್ರೆ, ಪ್ರಗತಿ ಆಗ್ಬೇಕಾದ್ರೆ ಈ ಕೊಡುಗೆಗಳು, ಉಚಿತ ಕೊಡುಗೆಗಳು ದೊಡ್ಡ ಕಾಣಿಕೆಯನ್ನು ಕೊಡ್ತವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಎಲ್ಲವನ್ನೂ ಉಚಿತವಾಗಿ ಕೊಡ್ತೇವೆ ಎನ್ನುವ ಸರ್ಕಾರಗಳು ಅವರ ಅಭಿವೃದ್ಧಿಯ ಕಡೆಗೂ ಗಮನವನ್ನ ಕೊಡಬೇಕಾದಂತ ಜವಾಬ್ದಾರಿ ಅವ್ರ ಮೇಲೆ ಇದೆ. ಅದನ್ನ ಜನರು ಇತ್ಯರ್ಥ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ಸಂಗತಿ, ಉಚಿತ ಕೊಡುಗೆಗಳು ಮತ್ತು ಅಭಿವೃದ್ಧಿಯನ್ನ ಯಾವ ಸರ್ಕಾರಗಳು ಸಮತೋಲನದಿಂದ ತೆಗೆದುಕೊಂಡು ಹೋಗ್ತವೆ, ಅದು ಅತ್ಯುತ್ತಮವಾದ ಎಕಾನಮಿ ಅಂತ ನನ್ನ ನಂಬಿಕೆ. ನೀವು ಬರೀ ಉಚಿತ ಕೊಡುಗೆಗಳಿಗೆ ಎಲ್ಲವನ್ನೂ ಕೊಟ್ರೆ ಅದು ಎಕಾನಮಿ ಬೆಳವಣಿಗೆ, ರಾಜ್ಯದ ಅಭಿವೃದ್ಧಿ ಪ್ರಶ್ನೆ ಆಗೋದಿಲ್ಲ. ಆದರೆ ಇದರ ಸಮತೋಲನ ಇರಬೇಕು. ಕರ್ನಾಟಕದಲ್ಲಿ ಅಂತ ಸಮತೋಲನವನ್ನ ಕಾಯ್ದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು
ನನ್ನ ನಂಬಿಕೆ ಮತ್ತು ಜನರಿಗೆ ಸಿಗುತ್ತಿರುವ ವಿಶ್ವಾಸ ಅಂತ ಕೂಡ ನಾನು ಭಾವಿಸ್ತೇನೆ. ಎಸ್ ಪೃಥ್ವಿರೆಡ್ಡಿ ಅವರೇ, ಕರ್ನಾಟಕದ ಬಜೆಟ್ ಅನ್ನೇ ನಾವು ತಗೊಂಡ್ರೆ ಸುಮಾರು 17% ಉಚಿತ ಕೊಡುಗೆಗೆ ಹೋಗ್ತಾ ಇದೆ. 50,000 ಕೋಟಿ ರೂಪಾಯಿ ಅಂದ್ರೆ ಒಂದು ಅಂದಾಜು ನಾನು ಹೇಳೋದು 17%. ಈ ಉಚಿತ ಕೊಡುಗೆಯನ್ನು ನೀವು ಆರಂಭಿಸಿದ್ದು ನನ್ಗೆ ನೆನಪಿದ್ದಂಗೆ. ನನಗೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದರಿಂದ ಏನಾದ್ರೂ ಎಕಾನಮಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಪೃಥ್ವಿರೆಡ್ಡಿ ಅವರು, ನಿಮ್ ಪ್ರಶ್ನೆ ಕೇಳಿಸ್ಕೊಳ್ಳಿಲ್ಲ, ಕಟ್ ಆಗಿತ್ತು ಹನೀಫ್ ಅವರು. ಏನಂದ್ರೆ ನೀವು ನನಗೆ ನೆನಪಿದ್ದಂಗೆ ರಾಜಕೀಯವಾಗಿ ನೀವು ಇದನ್ನು ಆರಂಭಿಸಿದ್ದು, ಈ ಫ್ರೀ ಬೀಸ್ ಅನ್ನ. ಕರ್ನಾಟಕದ ಬಜೆಟ್ ನಲ್ಲಿ ನಾವು ನೋಡಿದ್ರೆ ಸುಮಾರು 15ರಿಂದ 16% ಫ್ರೀ ಬೀಸಿಗೆ ಹೋಗ್ತಾ ಇದೆ. 50,000 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ನಾವು ಅಂದಾಜು ಲೆಕ್ಕ. ಇದು ಏನಾದ್ರೂ ಎಕಾನಮಿಯನ್ನ ಅಪೇಲ್ ಮಾಡೋದಕ್ಕೆ, ಮತ್ತಷ್ಟು ಎಕನಾಮಿಕ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗೋದಕ್ಕೆ ಏನಾದ್ರು ಹೆಲ್ಪ್ ಆಗ್ತಾ ಇದೆಯಾ? ಮೊದಲನೇದಾಗಿ ಇದು ಫ್ರೀ ಬೀಸ್ ಅಂತ ಹೇಳೋದು ನಿಲ್ಸ್ಬೇಕು ಹನೀಫ್ ಅವರೇ. ಯಾರು ಅವ್ರ ಜೋಬಿಂದ ಕೊಡ್ತಾ ಇಲ್ಲ, ಜನ ಕಟ್ಟಿರೋ ತೆರಿಗೆ ಅವ್ರಿಗೆ ವಾಪಸ್ ಕೊಡ್ತಿರೋದಷ್ಟೇ. ಎಲ್ಲಾ ಸರ್ಕಾರಗಳಿಗೆ ಒಂದೊಂದು ಪ್ರಯಾರಿಟಿ ಇರುತ್ತೆ. ನಮಗೆ ಜನಕ್ಕೆ ಮೂಲಭೂತ ಸೌಲಭ್ಯಗಳು ಉಚಿತವಾಗಿ ಕೊಡೋದು ನಮ್ಮ ಪ್ರಯಾರಿಟಿ. ಅದು ಶಿಕ್ಷಣ ಆಗ್ಲಿ, ಆರೋಗ್ಯದ ವ್ಯವಸ್ಥೆ ಆಗ್ಲಿ, ಕುಡಿಯೋ ನೀರಾಗ್ಲಿ, ಮನೆಗೆ ಬೇಕಿರೋ ಅಷ್ಟು ವಿದ್ಯುತ್ ಆಗ್ಲಿ, ಮಹಿಳೆಯರಿಗೆ ನಾವೇನು ಫ್ರೀ ಟ್ರಾನ್ಸ್ಪೋರ್ಟ್ ಮಾಡಿದ್ದು ಅದು ಉಚಿತವಾಗಿ ಕೊಟ್ಟಿರೋ ಕಾರಣ ಏನು ಅಂದ್ರೆ, ಅಲ್ಲಿ ಡೆಲ್ಲಿನಲ್ಲಿ ಈ ಪ್ರಪಂಚದಲ್ಲಿ 42% ಅಷ್ಟು ಮಹಿಳೆಯರು ವರ್ಕ್ ಫೋರ್ಸ್ ನಲ್ಲಿ ಅಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಇಂಡಿಯಾನಲ್ಲಿ ಇದ್ದಿದ್ದು ಆವರೇಜ್ 27%, ಡೆಲ್ಲಿನಲ್ಲಿ ಕೇವಲ 11% ಇಷ್ಟು ಇತ್ತು. ನಾವು ನಿಜವಾಗ್ಲೂ ಎಕನಾಮಿ ಬೂಸ್ಟ್ ಮಾಡಬೇಕು, ಫ್ಯಾಮಿಲಿ ಇನ್ಕಮ್ ಡಬಲ್ ಮಾಡಬೇಕು ಅಂದ್ರೆ, ಡಬಲ್ ಇನ್ಕಮ್ ಫ್ಯಾಮಿಲೀಸ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಹನುಮಂತಯ್ಯನವ್ರು ಹೇಳಿದ ತರ ಎಕಾನಮಿ ಬೂಸ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾವು ಅವರಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದು. ನಾವು ಮತದಾರರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡಿದ್ದು. ಕಾಂಗ್ರೆಸ್ ಮಾಡಿರೋದು ಆ ಕಾರ್ಯಕ್ರಮದಲ್ಲಿ ತಪ್ಪೇನು ಅಂದ್ರೆ, ಮಹಿಳೆಯರು ಕೆಲ್ಸಕ್ಕೋಸ್ಕರ ಓಡಾಡ್ಲಿ, ಅವ್ರಿಗೆ ಒಂದು ಸಬಲೀಕರಣ ನಡೀಲಿ ಅಂತೆಲ್ಲ ಮಾಡಿರೋದು, ಕೇವಲ ಮತಕ್ಕೋಸ್ಕರ. ಈಗ ಯಾರು ಅದನ್ನ ಕೆಲ್ಸಕ್ಕೆ ಹೋಗಿ ಆ ಎಕಾನಮಿ ಬೂಸ್ಟ್ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಅವ್ರು ಓಡಾಡ್ತಿರೋದು ಸುಮ್ನೆ ಯಾರನ್ನೋ ವಿಸಿಟ್ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಒಂದು ಮದುವೆಗೆ ಹೋಗೋದು, ನೆಂಟರನ್ನ ನೋಡ್ಕೊಂಡ್ ಬರಕ್ ಹೋಗೋದಕ್ಕೆ ಓಡಾಡ್ತಿದ್ದಾರೆ ಹೊರತು, ಆ ಕಾರಣಕ್ಕೋಸ್ಕರ ಈಗ ಗಂಡಸರ ಮೇಲೆ 15% ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಒಂದು ಕೈನಲ್ಲಿ ಕೊಡೋದು, ಎರಡು ಕೈನಲ್ಲಿ ಈಸ್ಕೊಳೋದು. ಸೊ ಗ್ಯಾರಂಟಿ ಕಾಪಿ ಪೃಥ್ವಿರೆಡ್ಡಿ ಅವರೇ, ಅಲ್ಲಿ ಕರ್ನಾಟಕದಕ್ಕೂ ದೆಹಲಿದಕ್ಕೂ ಏನ್ ವ್ಯತ್ಯಾಸ ಇದೆ? ಟ್ರಾನ್ಸ್ಪೋರ್ಟ್ ನಲ್ಲಿ ಉಚಿತ ಕೊಟ್ಟಿರೋದಕ್ಕೆ ನೀವು ಕೊಟ್ಟಿರೋದು ಅದೇ ತಾನೇ? ವ್ಯತ್ಯಾಸ ಇದೆಯಾ? ನಾನು ಹೇಳ್ತಿರೋದು, ಮಹಿಳೆಯರಿಗೆ ನಗರದ ಒಳಗಡೆ ಓಡಾಡಕ್ಕೆ ನೀವು ಅದನ್ನ ವ್ಯವಸ್ಥೆ ಮಾಡಿದ್ರೆ, ಕರ್ನಾಟಕದಲ್ಲಿನೂ ಕೆಲಸ ಮಹಿಳೆಯರಿಗೆ ನೀವು ಉಚಿತವಾಗಿ ಮಾಡಿ. ಸುಮ್ನೆ ಓಡಾಡ್ಲಿಕ್ಕೆ ನೀವು ಉಚಿತವಾಗಿ ಮಾಡಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಸೊ ಕಾಪಿ ಮಾಡಿ. ಮೇನ್ ನಾವು ಮಾಡಿರೋದು ಆರೋಗ್ಯ ಮತ್ತು ಶಿಕ್ಷಣ ಇದರಲ್ಲಿ ಫ್ರೀ ಕೊಟ್ಟಿರೋದು, ಅದು ಕಾಂಗ್ರೆಸ್ ಮಾಡಿಲ್ಲ. ಮುಂಚೆಯಿಂದ ಏನಂತೀರಾ, ಎಜುಕೇಶನ್ ಸೆಕ್ಟರ್ ನೆಗ್ಲೆಕ್ಟ್ ಆಗ್ಬಿಟ್ಟು ಇವತ್ತು ಕಾಲೇಜ್ ಆಗ್ಲಿ, ಸ್ಕೂಲ್ಸ್ ಆಗ್ಲಿ, ನಮ್ಮ ರಾಜ್ಯದಲ್ಲಿ ಅದನ್ನ ನಡೆಸ್ತಿರೋದು ಯಾವ ರಾಜಕೀಯ ವ್ಯಕ್ತಿಗಳು. ಆ ಕಾರಣಕ್ಕೆ ಯಾವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆ ಯಾವತ್ತು ಇವ್ರಿಗೆ ಸರಿಪಡಿಸ್ಲಿಕ್ಕೆ ಇವ್ರ ಕೈನಲ್ಲಿ ಆಗಲ್ಲ. ಒಂದು ಪ್ರಶ್ನೆ, ದೆಹಲಿಯ ಒಟ್ಟು ಬಜೆಟ್ ನಲ್ಲಿ ಈ ಉಚಿತ ಕೊಡುಗೆ ಬೇಡ, ಗ್ಯಾರಂಟಿನ ಇನ್ನೇನೋ ನೀವೇನು ಒದಗಿಸ್ತಾ ಇದ್ದೀರಿ, ಇದು ಎಷ್ಟು % ಇದೆ ಬಜೆಟ್ ನಲ್ಲಿ ಈಗ? ಅದರ ಕೇವಲ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನಾವು 40% ಅಷ್ಟು ಖರ್ಚು ಮಾಡ್ತಿದ್ದೀವಿ. ಬಜೆಟ್ ನಲ್ಲಿ 40% ಶಿಕ್ಷಣ ಮತ್ತು ಆರೋಗ್ಯ. ಇಡೀ ಪ್ರಪಂಚದಲ್ಲಿ ಬೇರೆ ಇಂಡಿಯಾ ಆವರೇಜ್ ಸುಮಾರು 12ರಿಂದ 18% ಇವೆರಡು ಸೆಕ್ಟರ್ ನಲ್ಲಿ ಖರ್ಚು ಮಾಡ್ತಿರೋದು ರಾಜ್ಯ ಸರ್ಕಾರಗಳು. ಆದ್ರೆ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ, ಡೆವಲಪ್ಡ್ ನೇಷನ್ಸ್ ನೋಡಿ, ಡೆವಲಪ್ಡ್ ನೇಷನ್ಸ್ ನಲ್ಲಿ ಸ್ಕೂಲ್ ಎಜುಕೇಶನ್ ಮತ್ತು ಹೆಲ್ತ್ ಕೇರ್ ನಲ್ಲಿ ಯಾರು ಬಿಲ್ ಕಟ್ತಾರೆ? ನಮ್ ದೇಶದಲ್ಲಿ ಏನಾದ್ರೂ ಒಂದು ರೋಗ ಬಂದ್ರೆ, ಕಾಯಿಲೆ ಬಂದ್ರೆ, ಆಸ್ಪತ್ರೆಯಲ್ಲಿ ನಿಮ್ಗೆ ಆ ರೋಗದಿಂದ ಸಾಯ್ದೇ ಇದ್ರೆ ಜನ ಆ ಬಿಲ್ ಕಟ್ಟೋದ್ರಲ್ಲಿ ಸಾಯ್ತಿದ್ದಾರೆ. ಇವತ್ತು
ಅತಿ ಬಡವರು ಬೀದಿ ವ್ಯಾಪಾರನಲ್ಲಿ ವ್ಯಾಪಾರ ಮಾಡ್ತಿರೋರ್ಗೆ ಅವ್ರ ಮಕ್ಕಳನ್ನ ಒದ್ದಾಡಿ ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ದಾರೆ. ಅದು ಯಾಕೆ? ಎಸ್, ಗೊತ್ತಾಯ್ತು. ಒಂದ್ ನಿಮಿಷ. ಬಂದ ನಂತರ ಡಿಫರೆಂಟ್ ಮಾಡೆಲ್. ಹಳೆ ಕತೆ ಅಷ್ಟೇ. ಅನಿಲ್ಜಿ, ಇಟ್ಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ, ಇಟ್ಸ್ ಎ ಟೋಟಲಿ ಡಿಫರೆಂಟ್ ಮಾಡೆಲ್. ಸೊ ಈಗೇನು ಪೃಥ್ವಿ ರೆಡ್ಡಿ ಅವರು ಹೇಳ್ತಿದಾರಲ್ಲ 40% ಖರ್ಚು ಮಾಡ್ತಿದೆ ಅಂತ, ಹೌದು, ಇಟ್ಸ್ ವಿ ಆರ್ ಸ್ಪೆಂಡಿಂಗ್ 40%, ಬಟ್ ದೇ ಆರ್ ನಾಟ್. ಅದು ಸ್ವಲ್ಪ ಮಹತ್ವದ ಸಂಗತಿ ಅಂತ ಅನ್ಸುತ್ತೆ ನನಗೆ. ಯಾವುದೇ ರಾಜ್ಯ ಸರ್ಕಾರಗಳು ಆರೋಗ್ಯ ಮತ್ತು ಶಿಕ್ಷಣಕ್ಕೆ 40% ಬಜೆಟ್ ಅಲ್ಲಿ ಇಡೋದಿದೆಯಲ್ಲ, ಬಹಳ ದೊಡ್ಡ ಸಂಖ್ಯೆ. Delhi government does not spend money on irrigation. It does not spend money on the forest department. It does not spend money on highways over there. So it's a local government. So adar mele na our emphasis agatte avardu. ಆಡಬಹುದು. But ಈ freebie idella, freebie is not something new which Aam Aadmi Party or Congress is talking about. ಉಚಿತವಾಗಿ ಕೊಡಬೇಕು ಅನ್ನೋದು ಸಂವಿಧಾನದಲ್ಲಿದೆ, ಎಜುಕೇಶನ್ ಅಂಡ್ ಮೆಡಿಕಲ್ ಫೆಸಿಲಿಟೀಸ್. ಈಗ 2-3 ಕಡೆ ಶೋಕೇಸ್ ಮಾಡಿಬಿಟ್ಟು ಹಂಗ್ ಮಾಡಿದೀವಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು 99% ದಿಸ್ ಸಿಚುವೇಶನ್ ಕಂಟಿನ್ಯೂಸ್ ಟು ಬಿ ದ ಸೇಮ್. ಇಟ್ ಈಸ್ ಓನ್ಲಿ ಫಾರ್ ಪೋಸ್ಟರ್ ಅಡ್ವರ್ಟೈಸ್ಮೆಂಟ್ ದಟ್ ಇದೆಲ್ಲ ಚೆನ್ನಾಗಿದೆ ಅಂತ. ಬಟ್ ಇಫ್ ಯು ರಿಯಲಿ ಗೋ ಬಿಯಾಂಡ್ ಇಟ್, ನಾನು ಡೆಲ್ಲಿಲಿ ವಸಂತ್ ಕುಂಜ್ ಅಂತ ಜಾಗ ಇದೆ, ಅಲ್ಲಿಗೆ ಹೋಗಿದ್ದೀನಿ ನಾನು. ನರೇಲಾ ಅಂತ ಜಾಗ ಇದೆ. ನೀವು ಈಸ್ಟ್ ಡೆಲ್ಲಿಗೆ ಹೋಗಿ, ನೀವು ಯಮುನಾ ಪಾರ್ ಏರಿಯಾಗೆ ಹೋಗಿ, schools have not changed. They are same condition. Whereas ಡೆಲ್ಲಿ ಗವರ್ಮೆಂಟ್ ಎಲ್ಲಿ ಶೋಕೇಸ್ ಮಾಡ್ತಾರಲ್ಲ, ಒಂದು 50-60 schools, total about 985 schools are there in Delhi. ಈಗ 10 ಸ್ಕೂಲ್ ಜಾಸ್ತಿ ಆಗಿರ್ಬೋದು. And hospitals, constitutionally ನೀವು ಕೊಡ್ಲೇಬೇಕು ಇದು. And moreover, Delhi government does not spend money on Ram Manohar Lohia Hospital or All India Institute of Medical Sciences. So ಲಿಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ ಅವ್ರದ್ದು. ಬಟ್ ಏನಂದ್ರೆ ಎಕ್ಸ್ಪೆಂಡಿಚರ್ ಮಾಡಿದ ನಂತರನು ಇಟ್ ಈಸ್ ಇಂಪ್ಲಿಮೆಂಟೇಷನ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅಲ್ಲ, ಒಂದ್ ನಿಮಿಷ. ಸರಿ, ನೀವ್ ಹೇಳ್ತಾ ಇರೋದು ಸರಿ. ಕೆಲವು ಪ್ರದೇಶಗಳಲ್ಲಿ ಇಂಪ್ಲಿಮೆಂಟ್ ಸರಿಯಾಗಿ ಆಗಿಲ್ಲ ಅನ್ನೋದು ಕೂಡ ಪತ್ರಿಕೆಗಳಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. ಆದ್ರೆ ನೀವು 15 ವರ್ಷ ದೆಹಲಿಯನ್ನು ಆಳಿದವರು, ನಿಮ್ ಪಕ್ಷ ಆಳಿದೆ 15 ವರ್ಷಗಳ ಕಾಲ. ಆವಾಗ ಈ ಯೋಚನೆ ಯಾವುದು ಬಂದಿರಲಿಲ್ಲ. ಆಮ್ ಆದ್ಮಿ ಅದನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದೆ ಅನ್ನೋದು ಬಹಳ ಮಹತ್ವದ ಸಂಗತಿ. ನಾನು ಹನುಮಂತ ಅವರು ಏನು ಹೇಳಲಿಕ್ಕೆ ಬಯಸಿದ್ರು, ದಯವಿಟ್ಟು ಹನುಮಂತ ಅವರೇ ನೀವೇನು ಹೇಳ್ತಾ ಇದ್ದೀರಿ? ಒಂದು, ದೆಹಲಿಯನ್ನ, ಕರ್ನಾಟಕವನ್ನ, ತಮಿಳುನಾಡು, ಇತರೆ ರಾಜ್ಯಗಳನ್ನ ನಾವು ಕಂಪೇರ್ ಮಾಡಬಾರ್ದು. ದೆಹಲಿ ಹೋಲಿಕೆ ಮಾಡಲೇಬಾರ್ದು. ಕಾರಣ ಏನು ಅಂದ್ರೆ, ದೆಹಲಿ ಕಾಸ್ಮೋಪಾಲಿಟನ್, ಅದು ಇಂಡಸ್ಟ್ರಿ ಕೇಂದ್ರಿತ ಪ್ರದೇಶ, ಸರ್ವಿಸಸ್ ಕೇಂದ್ರಿತ ಪ್ರದೇಶ, ಕೇಂದ್ರ ಸರ್ಕಾರ ಇರೋ ಪ್ರದೇಶ, ತುಂಬಾ ಟ್ಯಾಕ್ಸ್ ಕಲೆಕ್ಟ್ ಆಗೋಂತ ಪ್ರದೇಶ. ಆದ್ರಿಂದ ಕಂಪೇರ್ ಮಾಡಬಾರ್ದು. ಆಗ್ಲೇ ಭಾಸ್ಕರ್ ರಾವ್ ಕೂಡ ಅದೇ ಮಾತು ಹೇಳಿದ್ರು. ಅವರು ನೀರಾವರಿಗೆ ಖರ್ಚು ಮಾಡಬೇಕಾಗಿಲ್ಲ, ಅರಣ್ಯ ಖರ್ಚು ಮಾಡಬೇಕಾಗಿಲ್ಲ. ಆ ಸೆಕ್ಟರ್ಗಳ ಹಣವನ್ನ ಹೆಚ್ಚಾಗಿ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಬಳಸಿದ್ರೆ ಅದು ಸರಿಯಾದ ಬಳಕೆ ನನ್ನ ಪ್ರಕಾರ. ಅದನ್ನ ನಾನು ಡಿನೇ ಮಾಡೋದಿಲ್ಲ. ಆದ್ರೆ ಕರ್ನಾಟಕದಂತ ರಾಜ್ಯಗಳಿಗೆ ಬಹುಮುಖ ಜವಾಬ್ದಾರಿಗಳಿರ್ತವೆ. ನಾವು ನೀರಾವರಿಗೆ ಲಕ್ಷಾಂತರ ಕೋಟಿ ಖರ್ಚು ಮಾಡಬೇಕಾದಂತ ಜವಾಬ್ದಾರಿ ಇದೆ. ಆದ್ರಿಂದ ಇಲ್ಲಿ ಶಿಕ್ಷಣ ಸ್ವಲ್ಪ ಮುನ್ನೆಲೆಗೆ ಬರದೆ ಹಿನ್ನೆಲೆಗೆ ಸರಿದಿದೆ ಸರ್ಕಾರಿ ಶಾಲೆಗಳು. ಆದ್ರಿಂದ ಜನರ ಖಾಸಗಿ ಶಾಲೆಗಳಿಗೆ ಹೋಗುವ ಭಾರ ಹೆಚ್ಚಾಗಿದೆ. ನನಗೆ ಈಗಲೂ ವಿಶ್ವಾಸ ಇದೆ, ಸರ್ಕಾರ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಒಬ್ಬ ಸಾಮಾನ್ಯ ಕೂಲಿಕಾರ ಕಳಿಸ್ತಿದ್ದಾನೆ ಅಂದ್ರೆ ಅವನ ಆರ್ಥಿಕ ಶಕ್ತಿ ಸ್ವಲ್ಪ ಸಬಲ ಆಗಿರ್ಬೇಕು. ಆ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಆಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಇನ್ನೊಂದು ಮುಖ್ಯವಾದ ಸಂಗತಿ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೆಲ್ಲವೂ ಕಾಲದಲ್ಲಿ ಈ ಕೊಡುಗೆಗಳನ್ನ ಕೊಡುವ ಕೆಲಸವನ್ನ ಬೇರೆ ಬೇರೆ ರೂಪದಲ್ಲಿ ಮಾಡಿದೆ. ಸರ್ಕಾರಿ ಶಾಲೆಗಳ ಸಬಲೀಕರಣ ಇರ್ಬೋದು, ಆರೋಗ್ಯ ಕೇಂದ್ರಗಳು ಇವತ್ತು ರಾಷ್ಟ್ರೀಯ ಸರಾಸರಿ ಏನಿದೆ ಅದಕ್ಕಿಂತ ಹೆಚ್ಚು ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿವೆ. ಈ ಸರ್ಕಾರಿ ಆಸ್ಪತ್ರೆಗಳು ಸಬಲೀಕರಣ ಆಗಬೇಕು, ಇನ್ನು ದೊಡ್ಡ ಪ್ರಮಾಣದಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ಮೀರಿಸುವಂತಾಗಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ನಾನು ಒಮ್ಮೆ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ನಮ್ಮ ಜಯದೇವ ಹಾಸ್ಪಿಟ್ಲು ನಾನು ಭೇಟಿ ಮಾಡೋದಕ್ಕೆ ಪಾರ್ಲಿಮೆಂಟರಿ ಕಮಿಟಿ ಬಂದಿತ್ತು, ನಾನು ಅದರ ಸದಸ್ಯನಿದ್ದೆ. ಅವರು ನೋಡಿ, ನೀವು ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಬಂದಿದ್ದೀರಿ ಅಂತ ಹೇಳಿದ್ರು ನನಗೆ. ನಾವು ಅವಾಗ ಅವ್ರಿಗೆ ಕ್ಲಾರಿಫೈ ಮಾಡ್ಬೇಕಾಯ್ತು, ತಿಳಿಸಿ ಹೇಳ್ಬೇಕಾಯ್ತು, ಇದು ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಿಂತಲೂ ಚೆನ್ನಾಗಿ ನಡೀತಿದೆ ಅಂತ ಹೇಳಿ. ನಮ್ಮ ಅನೇಕ ಆಸ್ಪತ್ರೆಗಳು, ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿ ಇರುವಂತ ಆಸ್ಪತ್ರೆ
ಗ್ಯಾಸ್ಟ್ರೋಎಂಟರಾಲಜಿ ಖಾಸಗಿ ಆಸ್ಪತ್ರೆಗಿಂತಲೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜನರಿಗೆ ಸೇವೆ ಒದಗಿಸ್ತಾ ಇದೆ. ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋ ಅಂತ ಕಠಿಣವಾದ ಕೆಲಸಗಳನ್ನು ಸರ್ಕಾರಿ ಆಸ್ಪತ್ರೆಗಳು ಮಾಡ್ತಾ ಇವೆ. ಆದ್ರಿಂದ ನನಗನ್ನಿಸ್ತಿದೆ ಈ ಮಾಡೆಲ್ ಅನ್ನ ದೆಹಲಿ ಕೂಡ ಜಾರಿಗೆ ಮಾಡಿದ್ರೆ ಒಳ್ಳೇದು. ದೆಹಲಿಯಲ್ಲಿ ಜಾರಿ ಆಗ್ಬೇಕು. ಅವರ ನಮ್ಮ ಕ್ಲಿನಿಕ್ ಅವೆಲ್ಲ ಏನ್ ಮಾಡಿದ್ದಾರೆ, ಮೊಹಲ್ಲಾ ಕ್ಲಿನಿಕ್ಗಳು ಒಳ್ಳೆ ಕೆಲಸ, ಅದು ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೆ ಇನ್ನೂ ಅದರ ಆಡಳಿತದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ದೆಹಲಿಗೆ ಕೆಲವು ಮೂಲಭೂತ ಬದಲಾವಣೆಗಳು ಆಗ್ಬೇಕಾಗ್ತದೆ. ಕೇಂದ್ರ ಸರ್ಕಾರ ಏನೆಲ್ಲ ಮಾಡಿದೆ ಅಂತ ನನಗೆ ಗೊತ್ತಿದೆ. ಅಲ್ಲಿ ಆಮ್ ಆದ್ಮಿ ಪಾರ್ಟಿ ನಾಯಕರನ್ನೆಲ್ಲ ವಿನಾಕಾರಣ ಜೈಲಿಗೆ ಹಾಕಿದ್ದು ನಮಗೆ ಗೊತ್ತಿದೆ. ಆಮ್ ಆದ್ಮಿ ಪಾರ್ಟಿ ಅಥವಾ ಯಾವುದೇ ಪಾರ್ಟಿ ಅಧಿಕಾರದಲ್ಲಿದ್ದು ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದ್ರೆ ಆ ಸರ್ಕಾರಗಳು ತಮ್ಮ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಅಧಿಕಾರ ನಡೆಸೋದನ್ನು ಕೂಡ ನಾನು ಕಂಡಿದ್ದೇನೆ. ಆದ್ರಿಂದ ಈಗ ಹೇಳ್ತಿರೋದು, ಇಂಥ ಕೆಲವು ಮೂಲಭೂತ ಬದಲಾವಣೆಗಳ ಕಡೆಗೆ ದೆಹಲಿ ಸರ್ಕಾರವನ್ನ ಸಬಲೀಕರಣ ಮಾಡಬೇಕು ಅಂದ್ರೆ ಯೋಚನೆ ಮಾಡಬೇಕಾದದ್ದು ಅತ್ಯಂತ ಅಗತ್ಯ ಇದೆ. ಇದು ಬಹಳ ಮುಖ್ಯವಾದದ್ದು ಅಂತ. ಯಾಕೆಂದ್ರೆ ಲಾ ಅಂಡ್ ಆರ್ಡರು ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ರಾಜ್ಯ ಸರ್ಕಾರಗಳಿಗೆ ಅನೇಕ ವಿಚಾರಗಳಲ್ಲಿ ಅಧಿಕಾರವೇ ಇರೋದಿಲ್ಲ. ಆದರೆ ಜನರು ರಾಜ್ಯ ಸರ್ಕಾರವನ್ನ ದೂಷಣೆ ಮಾಡೋ ಪರಿಸ್ಥಿತಿ ಕೂಡ ಇದೆ. ಈ ಸಮನ್ವಯ ಕೇಂದ್ರ ಮತ್ತು ರಾಜ್ಯದ ನಡುವೆ ಬರಬೇಕು ಅಂದ್ರೆ ನಮ್ಮ ಪಕ್ಷದ ಅಧಿಕಾರವೇ ಇರಬೇಕು ಅಂತ ಆಗಬಾರ್ದು. ಯಾವುದೇ ಪಕ್ಷ ಇದ್ರೆ ಆಡಳಿತವನ್ನ ಸುಸಜ್ಜಿತವಾಗಿ ಆರೋಗ್ಯಪೂರ್ಣವಾಗಿ ನಡೆಸಬೇಕು ಅಂತಾದ್ರೆ ಆ ಸರ್ಕಾರಗಳು ನ್ಯಾಯೋಚಿತವಾಗಿ ಸಂವಿಧಾನದತ್ತವಾಗಿ ಕೊಡಬೇಕಾದ ಅಧಿಕಾರವನ್ನ ಕೊಡ್ಬೇಕು. ಅದು ಆಗ್ಬೇಕು ಅನ್ನೋದು ನನ್ನ ನಿರೀಕ್ಷೆ. ಅನಿಲ್ಜಿ, one more point important. ಹನುಮಂತ ಹೇಳಿದ್ದು ಕೆಲವು I agree with some point. See, ಶೀಲಾ ದೀಕ್ಷಿತ್ ಅವರು ಬಹಳ ಯಶಸ್ವಿ ಮುಖ್ಯಮಂತ್ರಿ ಆಗಿದ್ರು. ಅವರು ತುಂಬಾ ಅಭಿವೃದ್ಧಿ ತಂದಂತ ಮುಖ್ಯಮಂತ್ರಿ ಅವರು. ಕೇಂದ್ರದಲ್ಲಿ ಅವಾಗ ಯಾರ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು. ಕೆಲವು ಸರ್ತಿ ಕಾಂಗ್ರೆಸ್ ಇತ್ತು, ಬಿಜೆಪಿ ಇತ್ತು. ಎರಡೂ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ ಅವರು. 15 ವರ್ಷ ಮಾಡಿದ್ದಾರೆ. ಎರಡೂ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ, ಅಲ್ಲಿ ಬಿಜೆಪಿ ಜೊತೆ ಕೆಲಸ ಮಾಡಿದಾರೆ. ಹೌದೌದು, ನೋ ಡೌಟ್ ಅಬೌಟ್. ಎಲ್ಲಾನು ಒಂದ್ ಕಡೆ ಆದ್ರೂ ದೇರ್ ವಾಸ್ ನೋ ಪರ್ಸನಲ್ ಕ್ಲಾಶಸ್. ಎಕ್ಸಾಕ್ಟ್ಲಿ. ಭಾಸ್ಕರ್ ರಾವ್ ಜಿ, one second. It was Vajpayee's government. It was not Modi's government. And Modi's government, ವಾಜಪೇಯಿ ಅವರ ಗವರ್ಮೆಂಟಿನ ಆಡಳಿತವನ್ನ ಕೊಡೋದ್ರಲ್ಲಿ ಯಾವ ಪ್ಯಾರಾಮೀಟರ್ ಅಲ್ಲೂ ಟ್ಯಾಲಿ ಆಗೋದಿಲ್ಲ. ದಿಸ್ ಇಸ್ ಮೈ ಕ್ಲಿಯರ್ ಒಪಿನಿಯನ್. ನೀವೇನಾದ್ರೂ ಹೇಳಿ. ಬಿಜೆಪಿ ಗವರ್ಮೆಂಟ್ ಸರ್, ವಿ ಆರ್ ಟಾಕಿಂಗ್ ಬಿಜೆಪಿ ಗವರ್ಮೆಂಟ್. ಸೊ ಅದಕ್ಕೆ ಎಸ್ ಸರ್ ಇರ್ಲಿ. ನಾವು ಒಂದು ಕೊನೆ ಹಂತಕ್ಕೆ ಬಂದಿದ್ದೀವಿ. ಅಲ್ಲಿ ಆ ಸರ್ಕಾರ ಇರೋ ಸಮಯದಲ್ಲಿ ಶಿ ನೆವರ್ ಫೆಲ್ಟ್ ಅನ್ಕಂಫರ್ಟಬಲ್ ಓವರ್ ದೇರ್. ಅಂಡ್ ಶೀಲಾ ದೀಕ್ಷಿತ್ ಅವರು ಮತ್ತೆ ಕೇಂದ್ರ ಸರ್ಕಾರದಲ್ಲಿ ವೈಯಕ್ತಿಕ ಸಂಬಂಧಗಳು ಬಹಳ ಚೆನ್ನಾಗಿತ್ತು. ವೈಯಕ್ತಿಕ ಸಂಬಂಧಗಳು ತುಂಬಾ ಚೆನ್ನಾಗಿತ್ತು. ಅದರಿಂದ ಕೆಲವು ಸರ್ತಿ ವೈಯಕ್ತಿಕ ಸಂಬಂಧ ಇವರಿಗೆ ಮಾಡ್ಲಿಕ್ಕೆ ಬಿಡೋಲ್ಲ. ವೈಯಕ್ತಿಕ ಸಂಬಂಧವನ್ನ ಕೇಜ್ರಿವಾಲ್ ಅವರಿಗೆ ಮನಸ್ಸಿದೆ. ಅಲ್ಲ, ಅವ್ರು ಒಂದ್ ಕಾಲದಲ್ಲಿ ನಿಮ್ ಕ್ಯಾಂಪೇನ್ಲೇ ಬಂದವರು, ಬಿಜೆಪಿ ಕ್ಯಾಂಪೇನ್ಲೇ ಬಂದವರು. ಅವರು ಯಾವಾಗಲೂ ಪೊಲ್ಯೂಷನ್ ಕೋರ್ಸ್ ಸಂಬಂಧನೇ ಬೆಳೆಸ್ಲಿಕ್ಕೆ ಬಿಡೋಲ್ಲ ನೀವು ಅವರಿಗೆ. ಪೊಲ್ಯೂಷನ್ ಕೋರ್ಸ್ ಅಲ್ಲೇ ಇದ್ರೆ, ಬಿಕಾಸ್ ಆಫ್ ಯುವರ್ ಪರ್ಸನಾಲಿಟಿ ದ ಪೀಪಲ್ ಆರ್ ಸಫರಿಂಗ್. ಪೀಪಲ್ ಸಫರ್. ಈಗ ಅಂತಿಮ ಹಂತಕ್ಕೆ ಬಂದಿದ್ದೀವಿ ನಾವು ಚರ್ಚೆದ್ದು. ಸರ್ ಒಂದ್ ನಿಮಿಷ, ಇದಾಯ್ತು, ಬಹಳ ಚೆನ್ನಾಗಿರೋ ಚರ್ಚೆ ಆಯ್ತು ಡೆವಲಪ್ಮೆಂಟ್ ಸಂಬಂಧಿಸಿದ್ದು. ಒಂದ್ ನಿಮಿಷ ಸರ್, ಭಾಸ್ಕರ್ ಸರ್, ಒಂದ್ ನಿಮಿಷ. ಶೀಲಾ ದೀಕ್ಷಿತ್ ನೆವರ್ ಅಲೌಡ್ ದ ಪೀಪಲ್ ಆಫ್. ನಿಮಗೆ ಒಂದು ಪ್ರಶ್ನೆ ಇದೆ, ಭಾಸ್ಕರ್ ಅವರಿಗೆ ಒಂದು ಪ್ರಶ್ನೆ ಇದೆ. ಭಾಸ್ಕರ್ ಅವರಿಗೆ ಈ ಪ್ರಶ್ನೆ ಇದು, ಈ ದೆಹಲಿಯ ವಿದ್ಯಮಾನ ಏನಿದೆ ಈಗ, ಇಂಡಿಯಾ ಒಕ್ಕೂಟದಲ್ಲಿ ವಿಭಜನೆ ಆಗಿದೆ. ಇಂಡಿಯಾ ಒಕ್ಕೂಟದಲ್ಲಿ ಪರಸ್ಪರ ಎದುರಾಳಿಗಳಾಗಿ ನಿಂತಿದ್ದಾರೆ ಎರಡು ಪಕ್ಷದವರು. ಇದು ದೆಹಲಿ ಇಲೆಕ್ಷನ್ ನ ಒಂದು ಫಲಿತಾಂಶ ಬಂದ ನಂತರ ಇಂಡಿಯಾ ಒಕ್ಕೂಟ ಪೂರ್ತಿಯಾಗಿ ವಿಭಜನೆ ಆಗುತ್ತೆ, ಥರ್ಡ್ ಫ್ರಂಟ್ ಒಂದು ಆರಂಭ ಆಗುತ್ತೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇದೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಭಾಸ್ಕರ್? ಈಗ ಕೇಂದ್ರ ಚುನಾವಣೆ ಇನ್ನು 4.5 ವರ್ಷ ದೂರ ಇದೆ. ಮತ್ತೆ ಇಂಡಿಯಾ ಒಕ್ಕೂಟ ಬಂದಿದ್ದೇ ಕೇಂದ್ರ ಚುನಾವಣೆ ಸಲುವಾಗಿ. ಮತ್ತೆ ಕಾರ್ಯಕ್ರಮದ ಪ್ರಾರಂಭ ಆಗುವಾಗ ತಾವೇ ಹೇಳಿದ್ರಿ, ಮಮತಾ ಬ್ಯಾನರ್ಜಿ ಮತ್ತೆ ಒಮರ್ ಅವರು ಮತ್ತೆ ಅಖಿಲೇಶ್ ಯಾದವ್ ಅವರು ಯಾಕೆ ಎಲ್ಲರೂ ದೇ ಆರ್ ವಿತ್ ಅರವಿಂದ್ ಕೇಜ್ರಿವಾಲ್ ಅಂಡ್ ನಾಟ್ ವಿತ್ ರಾಹುಲ್ ಗಾಂಧಿ ಅಂದ್ರೆ, ಎವ್ರಿಬಡಿ ವಾಂಟ್ಸ್ ಟು ಬಿ ಇನ್ ದ ವಿನ್ನಿಂಗ್ ಸೈಡ್ ಆರ್ ಅದರ್ ಆನ್ ದ ಸೈಡ್ ವಿಚ್ ಇಸ್ ಸ್ಟ್ರಾಂಗರ್. Whereas for some reasons best known, Congress did not do anything to strengthen its presence in Delhi. ಏನೋ ಮಾಡೇ ಇಲ್ಲ ಅವರು. ಒಂಥರ ಶಸ್ತ್ರ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್, ಬಟ್ ದಟ್ ಇಸ್ ದಿ ಗ್ರೌಂಡ್ ರಿಪೋರ್ಟ್. ಅಲ್ಲಲ್ಲ, ನನ್ನ ಪ್ರಶ್ನೆ ಇರೋದು, ಇಂಡಿಯಾ ಒಕ್ಕೂಟ ವಿಭಜನೆ ಆಗುತ್ತಾ, ಥರ್ಡ್ ಫ್ರಂಟ್ ಆಗುತ್ತಾ? ಸೊ ಈಗ ಮುಂದೆ ಎಲ್ಲ ಚುನಾವಣೆಗಳು ಬರ್ತವೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ.
ಸೊ ಕೇಂದ್ರ ಚುನಾವಣೆ ಮುಗೀತು ಈಗ. ಸೊ ಈಗ ನೆಕ್ಸ್ಟ್ ಡೆಲ್ಲಿ ಚುನಾವಣೆ, ದೆನ್ MCD ಚುನಾವಣೆ ಬರುತ್ತೆ, ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ಬರುತ್ತೆ, ಬಾಂಬೆ ಕಾರ್ಪೊರೇಷನ್ ಬರುತ್ತೆ, ಬೇರೆ ಬೇರೆ ಎಲ್ಲ ಚುನಾವಣೆಗಳು ರಾಜ್ಯಾದ್ಯಂತ ಮತ್ತೆ ರಾಷ್ಟ್ರಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಆಗೋಯ್ತು. ಸೊ ಅದು ಇಂಡಿಯಾ ಒಕ್ಕೂಟ ಸರ್ವ್ಡ್ ಇಟ್ಸ್ ಪರ್ಪಸ್. ಸೊ ಎವ್ರಿಬಡಿ ಹ್ಯಾಸ್ ಟು ಕ್ಯಾರಿ ಆನ್ ವಿತ್ ದೇರ್ ಓನ್. ಸೊ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ ಅಂದ ತಕ್ಷಣ ಕಾಂಗ್ರೆಸ್ ಅವರೇನು ಬಾಗಲ್ ಹಾಕೊಳಕ್ ಆಗೋದಿಲ್ಲ ಅಲ್ಲಿಗೆ. ಬಿಜೆಪಿ is standing all alone, whereas it is India ಒಕ್ಕೂಟ which is a congregation of several parties. ನಾಳೆ TMC cannot open its shop in Delhi. ನಾಳೆ ಇವರು ಸಮಾಜವಾದಿ ಪಾರ್ಟಿ it has got a huge presence of Yes sir, yes sir, yes sir, ಉತ್ತರ ಪ್ರದೇಶ. yes sir, yes sir, we are running out of time. Yes sir, we are running out of time. ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಪೃಥ್ವಿ ರೆಡ್ಡಿ ಅವರೇ, ಎವ್ರಿಬಡಿ ಇಸ್ ಗೋಯಿಂಗ್ ವಿತ್ ವಿನ್ನಿಂಗ್ ಸೈಡ್ ಅಂತ. ಅವ್ರು ಗೊತ್ತಾಗದೆ ಹೇಳಿದ್ದಾರೆ ಭಾಸ್ಕರ್ ಅವರು. ಮುಲಾಯಂ ಸಿಂಗ್ ಯಾದವ್ ಅವ್ರದ್ದು ಇವ್ರದ್ದೆಲ್ಲ ಪ್ರಸ್ತಾಪ ಹೇಳ್ಬೇಕಾದ್ರೆ ಎನಿಹೌ ಇದನ್ನ ನಾನು ಕೇಳೋದು ನಿಮ್ಗೆ, ಇಂಡಿಯಾ ಒಕ್ಕೂಟ ಉಳಿತದ ಇಲ್ವಾ ಎಲೆಕ್ಷನ್ ನಂತರ? ಆಗ್ಲೇ ಬಿದ್ದೋಗ್ತಾ ಬರ್ತಾ ಇದ್ದಾರೆ. ಮೊದಲನೇದಾಗಿ ಭಾಸ್ಕರ್ ರಾವ್ ಅವರಿಗೆ ಧನ್ಯವಾದಗಳು. ಅವರು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ರು. ಕೆಲವು ಶಾಲೆಗಳು ಕಟ್ಟಿ ನಾವು 65 ವರ್ಷಗಳಲ್ಲಿ ಡೆಲ್ಲಿನಲ್ಲಿ ಸುಮಾರು 24,000 ಕ್ಲಾಸ್ ರೂಮ್, ಹೊಸ ಕ್ಲಾಸ್ ರೂಮ್ಸ್ ಕಟ್ಟಿದ್ರು. ನಾ 10 ವರ್ಷದಲ್ಲಿ 22,000 ಕ್ಲಾಸ್ ರೂಮ್ಸ್ ಕಟ್ಟಿದ್ದೀವಿ. ನಾನು ಚಾಲೆಂಜ್ ಮಾಡ್ತಿರೋದು ಬಿಜೆಪಿಗೆ ಇಷ್ಟೇ, ಇಡೀ ದೇಶದಲ್ಲಿ 20 ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರ ಇದೆ, ಯಾವ್ದಾದ್ರೂ ರಾಜ್ಯಗಳಲ್ಲಿ ಒಂದು ಕಂಪೇರಬಲ್ ಸರ್ಕಾರಿ ಶಾಲೆ ದಯವಿಟ್ಟು ತೋರ್ಸ್ಕೊಟ್ಬಿಡಿ. ಯಾವ ಮಟ್ಟಕ್ಕೆ ಅವ್ರು ಸುಳ್ಳು ಹೇಳ್ತಾರೆ ಅಂದ್ರೆ, ಈ ಮೊನ್ನೆ ನಡೆದಿರೋ ಗುಜರಾತ್ ಚುನಾವಣೆ ಮುಂಚಿತವಾಗಿ ಅವರು ಪ್ರಧಾನಮಂತ್ರಿ ಅವರು ಒಂದು ಡಮ್ಮಿ ಕ್ಲಾಸ್ ರೂಮ್ ಮಾಡಿಸ್ಬಿಟ್ಟು ಅದರಲ್ಲಿ ಫೋಟೋ ತೆಗೆದು ವೈರಲ್ ಮಾಡಿಸಿದ್ರು. ಸೊ ನನ್ನ ಅಭಿಪ್ರಾಯದಲ್ಲಿ ಒಂದೇ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಇಂಡಿಯಾ ಒಕ್ಕೂಟದ ಬಗ್ಗೆ ನೀವೇನು ಪ್ರಶ್ನೆ ಕೇಳಿದ್ರಿ ನೋಡಿ, ಪ್ರತಿ ಒಂದು ಚುನಾವಣೆಯಲ್ಲಿ ವಿಷಯಗಳು ಬೇರೆ. ಸ್ಥಳೀಯ ಚುನಾವಣೆಯಲ್ಲಿ, ರಾಜ್ಯ ಚುನಾವಣೆಯಲ್ಲಿ, ರಾಷ್ಟ್ರ ಚುನಾವಣೆಯಲ್ಲಿ ವಿಷಯಗಳು ಬೇರೆ. ನಾವೆಲ್ಲ ಕೈ ಜೋಡಿಸಿದ್ದು ರಾಷ್ಟ್ರನ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಡೆಮಾಕ್ರಸಿ ಉಳಿಸ್ಬೇಕು ಅಂತ ಆ ಸಮಯದಲ್ಲಿ ನಾವು ಒಟ್ಟಿಗೆ ಬಂದ್ವಿ. ತಿರುಗಿ ಅಂತದ್ದು ಅವಶ್ಯಕ ಇದ್ರೆ ನಾವು ಡೆಫಿನೆಟ್ಲಿ ಒಟ್ಟಿಗೆ ಬಂದೇ ಬರ್ತೀವಿ. ಆದ್ರೆ ಭಾಸ್ಕರ್ ರಾಯರವರು ಒಂದು ಶಾಕಿಂಗ್ ವಿಷಯ ಹೇಳಿದ್ರು, ನಾವು ಡೆಲ್ಲಿನಲ್ಲಿ ವಿ ಆರ್ ಸ್ಟ್ಯಾಂಡಿಂಗ್ ಅಲೋನ್ ಅಂದ್ರೆ ಇಂಡಿಯಾ ಒಕ್ಕೂಟ ಬಿಟ್ಬಿಡಿ, ಅವರು ಈ ಕಾರ್ಯಕ್ರಮನಲ್ಲಿ NDA ಇಲ್ಲ ಅಂತ ಒಪ್ಕೊಂಡ್ ಬಿಟ್ರಲ್ಲ, NDA ಇಲ್ವೇ ಇಲ್ಲ ಅಂತ ಸ್ಟ್ಯಾಂಡಿಂಗ್ ಅಲೋನ್ ಅಂತ ಅವರೇ ಒಪ್ಕೊಂಡ್ ಬಿಟ್ರು. ಅಂದ್ರೆ NDAನು ಮುಗಿದೋಯ್ತಾ? ಇಂಡಿಯಾ ವಿಷಯ ಬಿಟ್ಟಿ ಇದು NDAನು ಮುಗಿದೋಯ್ತು ಅಂತ. ಪೃಥ್ವಿ ರೆಡ್ಡಿ ಅವರ ಕೊನೆಯ ಪ್ರಶ್ನೆ ಹನುಮಂತಯ್ಯ ಅವರಿಗೆ, ಈ ಚುನಾವಣೆಯ ನಂತರ ಇಂಡಿಯಾ ಒಕ್ಕೂಟ ಒಂದಾಗಿ ಉಳಿತದ? ಖಂಡಿತ ಉಳಿತದೆ ಸರ್. ನಾವು ಅನೇಕ ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷಗಳ ಜೊತೆ, ಪ್ರಾದೇಶಿಕ ಪಕ್ಷಗಳ ಜೊತೆ ಹೋರಾಟ ಮಾಡಿದ್ದೇವೆ, ಜೊತೆ ಅಲಿಯನ್ಸ್ ಆಗಿ ಚುನಾವಣೆಗಳನ್ನು ಎದುರಿಸಿದ್ದೇವೆ. ಆ ನಂತರ ಒಂದು ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ, ದೇಶದ ಹಿತಾಸಕ್ತಿ ದೃಷ್ಟಿಯಿಂದ ಈ ಅಲಿಯನ್ಸ್ ಅನ್ನ ಉಳಿಸ್ಕೊಳ್ಬೇಕಾಗ್ತದೆ, ಉಳಿಸ್ಕೊಳ್ತೇವೆ, ಅದರಲ್ಲಿ ಅನುಮಾನ ಇಲ್ಲ. ಹನೀಫ್ ಸರ್, 1 ಸೆಕೆಂಡ್. ಹನುಮಂತ ಅವ್ರಿಗೆ ಪ್ರಶ್ನೆ ಕೇಳಿ ಸರ್. ನಿಮ್ಗೆ ನೋಡಿ ಪಾಪ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಎಷ್ಟು ಸಪೋರ್ಟ್ ಮಾಡಿದ್ರು. ನಿಮ್ಗೆ 11 ವೇಕೆನ್ಸಿ ಇತ್ತು, ನಿಮ್ಗೆ MLC ಇದೆ. ಒಬ್ಬರಾದ್ರೆ ಪೃಥ್ವಿ ರೆಡ್ಡಿ ಒಬ್ಬರಾದ್ರೆ ನೀವು MLC ಮಾಡ್ಬೋದಾಗಿತ್ತಲ್ಲ ನಿಮ್ಗೆ. ಇಲ್ಲ, ಅಂತ ಸಂದರ್ಭ ಬಂದ ಖಂಡಿತ ಪರಿಗಣಿಸೋಣ. ಅವರು ಅಂತ ಸಂದರ್ಭ ಬಂದು ಎಷ್ಟು ಜನ ಇದ್ರಲ್ಲ ಅಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರು. ನೀವು ಅವ್ರಿಗೆ ಏನ್ ಕೊಟ್ರಿ? ನೀವು ಇಲ್ಲ ಇಲ್ಲ, ಈಗ 6 ಸೀಟ್ ಇರೋದು ಕಾಂಗ್ರೆಸ್ ಕೊಡೋದಕ್ಕೆ ಜಗಳ ನಡೀತಾ ಇದೆ ಅಲ್ಲಿ. ನೀವು ಭಾಸ್ಕರ್ ರಾಯರ ಪೃಥ್ವಿ ರೆಡ್ಡಿ ಅವರಿಗೆ ಕೊಡ್ಬೇಕು ಅನ್ನೋ ಸಂದರ್ಭ ಬಂದ್ರೆ ಖಂಡಿತ ಪರಿಗಣಿಸ್ತೇವೆ, ಡೋಂಟ್ ವರಿ. Yes sir, yes sir, ಇದಾಗಿತ್ತು. They are going on their own because they don't want to, sir. Yes, yes sir.
ಇದಾಗಿತ್ತು ನಮ್ಮ ಇವತ್ತಿನ ಚರ್ಚೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ನಡೀತಾ ಇದೆ, ವಿಧಾನಸಭಾ ಚುನಾವಣೆಯ ಅಜೆಂಡಾಗಳೇನು, ಯಾವ ಪಕ್ಷ ಏನನ್ನ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಅನ್ನುವಂತ ಒಂದು ನಾವು ಈ ಚಿತ್ರವನ್ನ ಈ ಚರ್ಚೆನಲ್ಲಿ ನಾವು ಕೊಟ್ಟಿದ್ದೀವಿ. ಎನಿಹೌ ಇದನ್ನ ಇನ್ನೊಂದು ರೀತಿಯಲ್ಲಿ ನಾವು ಈ ಚರ್ಚೆಯನ್ನು ಮುಂದುವರಿಸಬಹುದು. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ ಹನುಮಂತಯ್ಯ ಅವರು ಕಾಂಗ್ರೆಸ್ ಪಕ್ಷದ ಮಾಜಿ ರಾಜ್ಯಸಭಾ ಸದಸ್ಯರು ಮತ್ತು ಹಿರಿಯ ನಾಯಕರು, ಅದೇ ರೀತಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿರುವಂತಹ ಪೃಥ್ವಿ ರೆಡ್ಡಿ ಅವರು, ಹಾಗೆ ಭಾಸ್ಕರ್ ರಾವ್ ಅವರು, ಈ ಮೂರು ಮಂದಿಗೂ ಕೂಡ ನಾನು ಬಿಜೆಪಿ ಪಕ್ಷದ ಭಾಸ್ಕರ್ ರಾವ್ ಅವರಿಗೆ ಮೂರು ಮಂದಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ ನ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇಂತಹ ಇನ್ನಷ್ಟು ಗುಣಮಟ್ಟದ ಚರ್ಚೆಗಳಿಗಾಗಿ, ಸಾವಧಾನದ, ಸಮಾಧಾನದ ಮತ್ತು ವಿಷಯ ಆಧಾರಿತವಾದಂತಹ ಚರ್ಚೆಗಳಿಗಾಗಿ ಸದಾಕಾಲ ತ್ರಿವರ್ಣ ನ್ಯೂಸ್ ಅನ್ನು ನೋಡ್ತಾ ಇರಿ. ನಮಸ್ಕಾರ.